ಧರ್ಮಸ್ಥಳದಲ್ಲಿ ಅಸ್ಥಿಪಂಜರ ಹುಡುಕಾಟದ ಸುತ್ತಲಿನ ವರದಿಗಳಿಂದನೇ ಚರ್ಚೆ ಶುರು ಮಾಡೋಣ. ಅನಾಮಿಕ ದೂರುದಾರ ಬಂದಿದ್ದಾನೆ. SIT ಅವ್ರನ್ನ ಕರ್ಕೊಂಡು ಹೋಗಿ 17 ಸ್ಥಳಗಳಲ್ಲಿ ಈಗಾಗಲೇ ಅಗಸಿದಾನೆ. ತಾತ್ಕಾಲಿಕವಾಗಿ ಅಗೆಯುವಿಕೆಯನ್ನು ನಿಲ್ಲಿಸಲಾಗಿದೆ. ಆತ ಮೊದಲು ಕೊಟ್ಟ ದೂರನ್ನು ನೋಡಿದ್ರೆ, ಕಂಪ್ಲೇಂಟ್ ಕಾಪಿಯನ್ನು ನೋಡಿದ್ರೆ ಅದರಲ್ಲಿ ಏನೇನಿತ್ತು ಅನ್ನೋ ವಿವರಗಳನ್ನು ಇವತ್ತು ಬೆಳಗ್ಗೆ ಕೂಡ ಮತ್ತೊಮ್ಮೆ ಹೇಳಿದ್ದೀವಿ ನಾವು. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದೆ, ನನ್ನ ಹತ್ರ ಬಂದು ಹೆದರಿಸಿದ್ರು, ಬೆದರಿಸಿದ್ರು, ನಾವು ಹೇಳ್ದಂಗೆ ಕೇಳದೆ ಹೋದರೆ ನಿನ್ನನ್ನು ನಿನ್ನ ಕುಟುಂಬಸ್ಥರನ್ನು ಸಾಯಿಸಿ ಇಲ್ಲೇ ಹೂತು ಹಾಕಿಬಿಡ್ತೀವಿ ಅಂತ ಹೇಳಿದ್ರು. ಏನು ಹೇಳ್ದಂಗೆ ಕೇಳಬೇಕು, ನಾವು ಹೇಳಿದ ಹೆಣಗಳನ್ನು ರಹಸ್ಯವಾಗಿ ಹೂಳಬೇಕು ನೀನು ಅಂತ. ಯಾರಿಗೂ ಗೊತ್ತಾಗಬಾರ್ದು, ಪೊಲೀಸರಿಗೆ ಗೊತ್ತಾಗಬಾರ್ದು, ಗ್ರಾಮ ಪಂಚಾಯತಿಯವ್ರಿಗೆ ಗೊತ್ತಾಗಬಾರ್ದು, ಡಾಕ್ಟರ್ಗಳಿಗೆ ಗೊತ್ತಾಗಬಾರ್ದು, ಹಾಗೆ ಹೂಳಬೇಕು ಅಂತ. ಆಮೇಲೆ ನೋಡಿದ್ರೆ ಅತ್ಯಾಚಾರಕ್ಕೊಳಗಾದಂತೆ ಕಾಣ್ತಾ ಇದ್ದಂಥ ಕೊಲೆಯಾದಂತೆ ಕಾಣ್ತಾ ಇದ್ದಂಥ ಶವಗಳನ್ನು ನನ್ನಿಂದ ಹೂಳಿಸಿಬಿಟ್ರು. ಈಗ ಪಶ್ಚಾತ್ತಾಪ ತಡ್ಕೊಳ್ಳೋದಕ್ಕಾಗ್ತಿಲ್ಲ, ನಾನು ತೋರಿಸ್ತೀನಿ ಆ ಸ್ಥಳಗಳನ್ನು ಅಂತ ಈತ ಹೇಳಿದ್ದು. ಆ ದೂರನ್ನು ನೋಡಿದಾಗ ಸಹಜವಾಗಿ ಅನೇಕರ ಪ್ರಶ್ನೆ ಕೇಳಿದ್ರು, ಅಲ್ರಿ ಹೆಣ ಹೂಳೋದು ಅಂದರೆ ಏನು ತಮಾಷೆನಾ? ಹೆಣ ಹೂಳುವಷ್ಟು ಗುಂಡಿ ಒಬ್ಬನೇ ತೋಡಬಹುದಾ? ಒಬ್ಬನೇ ಹೆಣ ಹೊತ್ಕೊಂಡು ಹೋಗಿ ಕಾಡಿನ ಮಧ್ಯದಲ್ಲಿ ಹೂಳೋದಕ್ಕಾಗತ್ತಾ? ಇತ್ಯಾದಿ ಪ್ರಶ್ನೆಗಳು ಬಂದು ಆ ನಂತರ ಈತ ಇಂಡಿಯಾ ಟುಡೇ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ನಾನು ಒಬ್ಬನೇ ಹೂಳ್ತಿರ್ಲಿಲ್ಲ, ನನ್ನ ಜೊತೆಗೆ ರಾಜು, ತಾನಾಶಿ, ನಮ್ಮ ಸಂಬಂಧಿಕರು ಇವ್ರು ಯಾರ್ಯಾರು ಇರ್ತಿದ್ರು ನನ್ನ ಜೊತೆಗೆ ಅಂತ. ಹಾಗಾದರೆ ನಿಜವಾಗಿಯೂ ಕೊಲೆಯಾದ ಶವಗಳ ಅಂದರೆ 4-5 ಜನ ಸೇರಿಸಿ ಹೂಳುವಂಥದ್ದು. ಯಾವಾಗ ಈತ ಅಗದ ಜಾಗಗಳಲ್ಲಿ ಮೂಳೆಗಳೇನು ಸಿಗಲಿಲ್ವಲ್ಲ, ಧರ್ಮಸ್ಥಳದಲ್ಲಿ ಇನ್ನೂ 4 ಜನ ಬಂದರು. 4 ಜನರ ಪೈಕಿ 2 ಇವರೇ ಹೂಳ್ತಾ ಇದ್ದದ್ದು ನಾವು ನೋಡಿದ್ದೀವಿ ಅಂದರು. ಅದರಲ್ಲಿ ಒಬ್ಬ ಈ ಸೌಜನ್ಯ ಮಾವ ಅಂತೂ, ನಾನು ನೇತ್ರಾವತಿ ಸ್ನಾನಘಟ್ಟದಲ್ಲಿ ನನ್ನ ಅಂಗಡಿ ಇತ್ತು, ಅಂಗಡೀಲಿ ಕೂತ್ಕೊಂಡು ನೋಡ್ತಾ ಇದ್ದೆ ಇವನು ಹೂಳೋದು ಅಂತ. ಅಂಗಡೀಲಿ ಕೂತ್ಕೊಂಡು ನೋಡೋದು ಅಂದರೆ ಅಂಗಡಿ ಏನು ಮಧ್ಯರಾತ್ರಿ ತೆಗೆದಿರೋದಿಲ್ಲ, ಹಗಲೊತ್ತಿನಲ್ಲೇ ಇರಬೇಕು. ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅಂಗಡಿ ಇದೆ ಅಂದರೆ ಮೇನ್ ರೋಡ್ಗೆ ಇದೆ. ಅದು ಮೇನ್ ರೋಡ್ನಿಂದ ಕೂತ್ಕೊಂಡು ನೋಡಬಹುದಾದಂಥ ಜಾಗದಲ್ಲಿ ಶವಗಳನ್ನು ಹೂಳ್ತಾ ಇದ್ದ ಈತ ಅಂದರೆ, ಕೊಲೆಯಾದ ಶವಗಳನ್ನು ಹಂಗೆ ಹಾಗಲೇ ಎಲ್ಲರೂ ಕಾಣಂಗೆ ಹೂಳಿರ್ತಾರ? ಈ ಪ್ರಶ್ನೆಗಳು ಸಹಜವಾಗಿ ಬಂತು. ಆ ಎಲ್ಲ ಪ್ರಶ್ನೆಗಳ ಒತ್ತಟ್ಟಿಗಿರಲಿ, ಈತನ ಜೊತೆಗೆ ಆ ಕಾಲದಲ್ಲಿ ಕೆಲಸ ಮಾಡ್ತಾ ಇದ್ದಂಥವರನ್ನು SIT ಅವರು ಹುಡುಕಿ ಕರ್ಕೊಂಡು ಬಂದು ತನಿಖೆ ಮಾಡಿದ್ರು. ಅವರ ಹೇಳಿಕೆಗಳನ್ನು ಪಡ್ಕೊಂಡ್ರು. ಏನಾಗಿದೆ ಹೇಳಿ ಆವಾಗ ಅಂತ. ಹಾಗೆ ಹೇಳಿಕೆ ಕೊಟ್ಟವರ ಪೈಕಿ ಬಹುತೇಕರು ಅಪರಿಚಿತ ಶವಗಳನ್ನು ಹೂತಿದ್ದು ಹೌದು. ಆದರೆ ಅಲ್ಲಿ ಪೊಲೀಸರು ಇರ್ತಾ ಇದ್ರು, ವೈದ್ಯರು ಇರ್ತಾ ಇದ್ರು, ಎಲ್ಲ ಪ್ರೊಸೀಜರ್ ಆಗಿರ್ತಿತ್ತು. ಶವಗಳನ್ನು ಹೂಳುವ ಜವಾಬ್ದಾರಿ ಗ್ರಾಮ ಪಂಚಾಯತಿಯವ್ರದ್ದು. ಗ್ರಾಮ ಪಂಚಾಯತಿ ಹತ್ರ ಸ್ವಚ್ಛತಾ ಕಾರ್ಮಿಕರು ಇರ್ತಿರಲಿಲ್ಲ, ಅವರು ದೇವಸ್ಥಾನದವ್ರಿಗೆ ಹೇಳ್ತಿದ್ರು, ದೇವಸ್ಥಾನದವರು ಮಾಹಿತಿ ಕಚೇರಿಗೆ ಹೇಳಿ, ಮಾಹಿತಿ ಕಚೇರಿಯ ಮೂಲಕ ನಮಗೆ ಹೇಳಿ ಹೂಳಿಸ್ತಾ ಇದ್ರು. ಇದೆಲ್ಲವೂ ಲೀಗಲ್ ಆಗಿ ನಡೆದಿದೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ SIT ತನಿಖೆಗೆ ಹಾಜರಾದ ಅನೇಕರ ಪೈಕಿ ಒಬ್ಬ ಈ ರಾಜುನನ್ನು ನಮ್ಮ ಟೀಮ್ನವರು ಹುಡುಕಿ ಆತನನ್ನೇ ಅಂದರೆ ಕೇಳಿದ್ದದನ್ನೇ, ಹೀಗೆಲ್ಲ ಆಗಿಬಿಟ್ಟಿದೆಯಲ್ಲ ಧರ್ಮಸ್ಥಳದಲ್ಲಿ ಅಂತ. ಹಂಗೆಲ್ಲ ಮಾತಾಡಬೇಡಿ ಸರ್, ಅಂಥದ್ದು ಏನೂ ಆಗಿಲ್ಲ ಅಂತನಾತ. ಸುಮ್ಮನೆ ಒಂದಷ್ಟು ಅರ್ಧ ಗಂಟೆ ಮೇಲಿದೆ ಇಂಟರ್ವ್ಯೂ, ಸ್ವಲ್ಪ ಕೆಲವು ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಮ ಜೊತೆ ಯಾರನ್ನ ಪೊಲೀಸರನ್ನು ಬರ್ತಾ ಇದ್ರೆ? ಹ್ಞೂ ಸರ್, ಪೊಲೀಸವರು ಡಾಕ್ಟ್ರು ಎಲ್ಲ ಬರ್ತಾಯಿದ್ರು. ತಗೊಬಂದು ಬಾಡಿ ತಗೊಬಂದು ಅಲ್ಲಿ ಟೇಚರ್ ತಗೊಬತ್ತಲ್ಲ, ಆ ಟೇಚರ್ ಆಗಿ ಕೊಡ್ತಾಯಿದ್ದೆ ನಾವು. ಓಕೆ, ಆಮೇಲೆ ಏನಾಗ್ತಿತ್ತು? ಆಮೇಲೆ ಸರ್ ಅವರು ಬೆಲ್ಲ ತಗೋತಾರೆ, ಬೆಳ್ತಂಗಡಿಗೆ. ಅದಕ್ಕೆ ನಮ್ಗೆ ಹೆಂಗೆ ಗೊತ್ತಿಲ್ಲ ಸರ್, ಇಲ್ಲ ನಮ್ಗೆ ಗೊತ್ತಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಪೋಸ್ಟ್ ಮಾರ್ಟಮ್ ತಗೋತಾರೆ ಅವರು. ಅದೇ ಕೆಲಸ ಮಾತ್ರ ಸ್ವಲ್ಪ ಸರಿ ಇಲ್ಲ ಸರ್. ಅಲ್ಲ, ಅವನು ಆಮೇಲೆ ಬರೋಣ? ಇಲ್ಲ ಸರ್, ಭಾಳ ತಪ್ಪು ಸರ್ ಇದು. ಅವ್ನು ಮಾಡ್ತಾರೆ ಕೆಲಸ ಭಾಳ ತಪ್ಪು, ಭಾಳ ಕೆಲಸ ಮಾಡಿದ್ರೆ ಭಾಳ ತಪ್ಪದು. ಅಂದರೆ ನಿಮ್ಮ ಜೊತೆ ಅವನು ಇದ್ದ? ಅವನೇ ಅಣ್ಣ ತಮ್ಮದ್ರು ಎಲ್ಲರೂ ಅವ್ರು ಸರ್ ಅಲ್ಲೇ. ಇವಾಗ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಕೊಲೆ ಇಲ್ಲ ಸರ್ ಅಲ್ಲ ನಡೀತು. ಒಂದು ನಿಮಿಷ, ಅಲ್ಲ ರಾಜು, ಒಂದು ನಿಮಿಷ. ನನ್ನ ಮಾತು ಕೇಳಿ. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಹೆಗಡೆಯವರು ಚಿಕ್ಕವರು ಅವ್ರು ಮಾತ್ರ ಏನು ಸುದ್ದಿ ಮಾತಾಡಬೇಡಿ.
ಅವ್ರು ಯಾವ ತಪ್ಪು ಮಾಡಿದ್ರೆ ಏನು ಮಾಡಲಿಲ್ಲ. ಹ್ಮ್ 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 ಈ ಮಾಡಿದ ಯಾರೋ ಮಾಡೋ ಕೆಲಸ ಅದ ನಮ್ಮ ಹೆಗಡೋರ ಮೇಲೆ ಚಿಕ್ಕವ್ರ ಮೇಲೆ ಹೇಳೋರು ಅಷ್ಟೇ. ಅದು ಭಾಳ ತಪ್ಪದು. ಧರ್ಮಸ್ಥಳದ ಮೇಲೆ ಯಾವ ರೀತಿ ಆರೋಪ ಬಂದಿದೆ ಅಂತ ಎಲ್ಲಂದ್ರಲ್ಲಿ ಗುಂಡಿಗಳೆಲ್ಲ ತೆಗಿತಾ ಇದ್ದಾರೆ. ಓಕೆನಾ? ಸೊ ಅವ್ರಿಗೆ ತೆಗಿಯೋಕ್ಕೆ ಜಾಗ ಗೊತ್ತಿದ್ದವ್ರಿಗೆ ಊತ ಆಗಿದ್ರೆ ನಾವು ಎಲ್ಲಿ ಊತ ಆಗ್ತೀವಿ ನಮ್ಗೆ ಜಾಗ ನಮ್ಗೆ ಗೊತ್ತು. ಅಲ್ಲಿ ಮಾಡ್ದೆ ಇಲ್ಲಿ ಮಾಡ್ದೆ ಅಂತಂದ್ರೆ ಏನು ಗೊತ್ತಿಲ್ಲ. ನಮ್ಮ ಪಕ್ಕದ ಮನವನು ಅವನು ದುಡ್ಡುಗೋದು ಹೋದ್ರೆ ಕಾಯ್ತಾ ಕೂತವನು. ಅದೆಲ್ಲ ಸರ್ ನ್ಯಾಣ ಹಾಕೋದು ಬಾಡಿಗಳು ಸರ್ ಅದು. ಹುಳಗಳ ಬೀಳ್ತಾ ಇದ್ವಾ? ಅಯ್ಯೋ ಸರ್ ಮುಟ್ಟಗಾಗ ಸರ್ ಅದು. ರಾಜವ್ರೆ ಇದೆಲ್ಲ ಮುಟ್ಟಗಾಗಲ್ಲ. ಇದೆಲ್ಲಿ ಗುಂಡಿ ತೆಗೆದ್ರೆ ಇಲ್ಲೇ ಊತ ಆಗಿಂತಾರೆ ಅವರು. ಡಾಕ್ಟ್ರುಗಳು ಡಾಕ್ಟ್ರುಗಳು ಪೊಲೀಸರೆಲ್ಲ ಬಂದು ಬರ್ಕೊಂಡ್ತಿದ್ರ ಎಲ್ಲ ಅಲ್ಲೇ ಬಂದು ಅಲ್ಲೇ ರಿಪೋರ್ಟ್ ಎಲ್ಲ ಬರ್ಕೊಂಡು ಅಲ್ಲೇ ಇದು ಮಾಡ್ತಾರೆ ಅವರು. ಈ ರೀತಿ ಎಷ್ಟು ಹೆಣಗಳು ಸಿಕ್ಕಿದಾವೆ ನಿಮಗೆ? ನನಗೆ ನನ್ನ ಲೆಕ್ಕನೇ ಹೇಳೋಕ್ಕಾಗಲ್ಲ ಸರ್. ನನಗೆ ಅಂದಾಜು 150 ಮೇಲೆ ಸರ್. 150 ಮೇಲೆ ಅಷ್ಟೊಂದು ಹೆಣ್ಗಳು ಸಿಕ್ಕಿದಾವೆ ಅಲ್ಲಿ. ಬಟ್ ಆ ಹೆಣ್ಗಳು ಯಾವ ಅತ್ಯಾಚಾರ ಆಗಿರೋದು, ರೇಪ್ ಆಗಿರೋದು? ಇಲ್ಲ ಸರ್, ಇಲ್ಲ ಕೊಲೆ ಆಗಿರೋದು ಪ್ರಾಮಿಸ್ ಇಲ್ಲ ಸರ್. ನಮ್ಗೇನು ಗೊತ್ತಾ, ನೀರು ಸಿಕ್ಕಿದ್ದು ಇಲ್ಲಿ ನೀರು ಅವ್ರೇನು ಸಿಕ್ಕಿದ್ರೆ ಮಾತ್ರ ತಗೊಬಂದು ಅಲ್ಲಿ ಕೊಡ್ತೀವಿ, ಮೇಲೆ ಕೊಡ್ತೀವಿ ನಾವು ಬಾಡಿಯ. ಅವ್ರು ಯಾರು ಬರ್ದವ್ರು ಮಾತ್ರ ತಗೊಬಂದು ಅಲ್ಲಿ ಟೆಚ್ಚರು, ಆ ಟೆಚ್ಚರೇ ನಾವು ಹಾಕ್ಕೊಡ್ತೀವಿ ಸರ್. ಅಷ್ಟೇ ಬಿಟ್ಟು ಇನ್ನೇನು ಸರ್. ಏನಾರು ಅವರು ಮನೆಯವರು ಬಂದರೆ ಮಾತ್ರ ಅಲ್ಲೇ ತಗೊಬಂದು ಟೆಚ್ಚರ್ಲೆ ಅಲ್ಲೇ ಕೊಡ್ತೀವಿ ನಾವು ಬಾಡಿಯ. ನಿಮಗೆ ಪಂಚಾಯತಿ ಅವರು ಎಷ್ಟು ದುಡ್ಡು ಕೊಡೋರು? 50 ರೂಪಾಯಿ ಸರ್. 50 ರೂಪಾಯಿ. ಈ ಮನೆಗಿನೇ ಅವ್ರು ಬಂದಾಗ ಯಾರನ್ನ ಬಾಡಿಗೆ ಹುಡ್ಕೊಡ್ತಿದ್ರಲ್ಲ ಅವಾಗ? ಅವರು 500 ರೂಪಾಯಿ ಕೊಡ್ತಾರೆ ಅವರು. 500 ರೂಪಾಯಿ 500 ರೂಪಾಯಿ ಕೊಡ್ತಾರೆ. ಆ ಥರದ ಬಾಡಿಗಳು ಎಲ್ಲಿ ಹೋಗ್ತಾ ಇತ್ತು? ಆ ಥರ ಬಾಡಿ ಎಲ್ಲ ಮಾಮೂಲಿ ಇದಕ್ಕೆ ಹೋಗುತ್ತೆ ಸರ್, ಬೆಳ್ತಂಗಡಿಗೆ, ಬೆಳ್ದಂಗಡಿಗೆ ಹೋಗುತ್ತೆ ಸರ್. ಪೋಸ್ಟ್ ಮಾರ್ಟಮ್ಗೆ. ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ. ಇವಾಗ ಅಲ್ಲಿ ಈ ಶವಗಳು ಸಿಗ್ತಾ ಇದಾವಲ್ಲ, ವೀರೇಂದ್ರ ಹೆಗ್ಡೆ ಮತ್ತು ಅವ್ರ ತಮ್ಮ ಇವರೆಲ್ಲ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಭಾಳ ತಪ್ಪು ಸರ್. ಇದು ಭಾಳ ತಪ್ಪು ಸರ್. ಇದು ಅವ್ರ ಮಾತು ಒಂದು ಮಾತು ಸರ್, ಅನ್ನ ತಿನ್ನೋ ಮಾತಲ್ಲಿ ಹೇಳ್ತೀನಿ ಸರ್. ಈ ಮಾತೆಲ್ಲ ಭಾಳ ತಪ್ಪು ಸರ್. ಇದು ಯಾವತ್ತು ಈ ಮಾತು ಹೇಳಿಲ್ಲ ಸರ್ ಅವರು. ನಾವು ಸರ್ ಅವರ ಮನೆ ಅನ್ನ ತಿಂತೀನಿ ಯಾವತ್ತು ಕೆಲಸ ಮಾಡಿ ಸರ್. ಈ ಮನೆ ಪಕ್ಕದ ಮನೆಯವನು ಇವನೇ, ಈ ಮೊಕಡ ಹಾಕೋನಲ್ಲ ಸರ್, ಈ ಮನೆಯವನ? ಈ ಮನೆಯವನು. ಹೌದಾ? ಈ ಮನೆಯವನು ಭಾಳ ಇದು ಮಾಡ್ತದ ಅವನು. ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ಬೇಕಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ, ಸೊ ಅವಾಗ ಏನಾದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರ? ಹ್ಞೂ ಸರ್. ಅವ ಫೋಟೋದೆಲ್ಲ ಈ ಥರ ಫೋಟೋ ಎಲ್ಲ ತಗೊಂಡು ಸರ್ ಅವರು. ತಗೊಂಡ್ರ? ತಗೊಂಡು ರೆಕಾರ್ಡ್ ಆಗಿದೆ ನೀಟಾಗಿ. ನಮ್ಮ ಹೆಂಗಸರು ನಮ್ದೆಲ್ಲ ತಗೊಂಡ್ರು. ಎಷ್ಟು ಸಂಬಳ ಬರ್ತಾ ಇತ್ತು ನಿಮಗೆ, ನಿಮ್ಮ ಹೆಂಡತಿಯವ್ರಿಗೆ ಆಗ? 6,500 ಸರ್. ಹ್ಞೂ ಸರ್. ಮಕ್ಳು ಅಲ್ಲೇ ಇದ್ರ? ಹ್ಞೂ ಸರ್. ಇಲ್ಲ, ಮಕ್ಕಳು ಕೆಲಸ ಮಾಡ್ತಾಯಿದ್ರು. ಸಂಬಳ ಸಾಲಕ್ಕಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಬಂದವ್ರು ಇಲ್ಲಿ ಬಿಟ್ಬಿಡು ಅವ್ರಿಗೆ. ಈಗ ಮಾಸ್ಕ್ ಮ್ಯಾನ್ ಇದಾನಲ್ಲ, ಈಗ ಅವನ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಅಂದರೆ ಹೆಣ ತೆಗಿಯೋ ಟೈಮಲ್ಲಿ ಗೋಲ್ಡ್ ಗೀಲ್ಡ್ ಎಲ್ಲ ತೆಗಿತಿದ್ದ ಅನ್ನೋದು ಅಲ್ಲಿರೋ ಸರ್. ಅದ್ಮಾರು ಗ್ಯಾರಂಟಿ ಅಲ್ಲ, ಅಲ್ಲಿರೋ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಗ್ಯಾರಂಟಿ. ಅದು ನಿಜನಾ? ಅಲ್ಲಿ ಹೆಣ ತಗೋಯ್ತಾನಲ್ಲ, ಚಿಕ್ಕದನ್ನ ಕಿತ್ಕೊಬಂದು ಜೋಬ್ಗೆ ಹಾಕೋತಾನ. ಎಲ್ಲ ಏನು ಸಿಕ್ಕರು ಜೋಬು ಕಿತ್ಕೊಬತ್ತಾನ. ಅದನ್ನು ನಾವು ಮಾತ್ರ ಹೋದ್ರೆ ಮಾತ್ರ ಒಂದು ಸಿಕ್ಕಲ್ಲ ನಮಗೆ. ಫಸ್ಟ್ ಅವನೇ ಹೋಗ್ತಾ ಇದ್ದ. ಫಸ್ಟ್ ಅವನೇ. ಅದನ್ನು ಮಾತ್ರ ಯಾರಿಗೋ ಹೇಳಿದೆ ಸರ್ ನಾನು. ಫಸ್ಟ್ ಸ್ಟಾರ್ಟಿಂಗ್ ಅವನೇ. ಎಲ್ಲಿ ಹೆಣ ಇಲ್ಲಿದ್ರು ಅಲ್ಲಿ ಲೈಟ್ ಕಂಬ ಅಲ್ಲಿಂದ ಅವನೇ ತಗೊಬತ್ತಾನೆ. ಶಕ್ತಿ ಅಂದರೆ ಅವನು ದಾರ ಹಾಕ್ಬಿಟ್ಟು ತಗೊಬತ್ತಾನಲ್ಲೇ. ತಗೊಬಂದ ತಕ್ಷಣ ಏನು ಸಿಗ್ತದೆ ಎಲ್ಲ ಜೋಬಲ್ಲಿ ಹಾಕೋತಾನೆ ಸರ್. ನಾವು ಕಣ್ಣು ಮುಂದೆ ತಗೋದೆ ಸರ್. ಅವನು ಏನು ಕೇಳ್ಕೋದ್ರೆ, ನೀನು ಅರ್ಧ ತಗೋ, ನನಗೆ ಅರ್ಧ ಕೊಡಂದ್ರೆ ಒಂದು ಸಿಕ್ಕಲ್ಲ ಅಂತ. ಏನು ಕೊಟ್ಟೇ ಇಲ್ವಾ? ಇಲ್ಲ ಸರ್. ಕಿವಿಲಿ ಮಾತ್ರ ರಾತ್ರಿ ಸುರಿತಿನಿದೆ ಕಿವಿಲಿ ಬಾಡಿಗೆ. ಕೇಳಿದ್ರೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ಆಗತ್ತಾ ನೀನು ತಗೋ ಇದು ಮಾಡ್ದಂತೆ. ಮತ್ತೆ ಆ ಮಾಸ್ಕ್ ಹಾಕ್ಕೊಂಡಿದ್ದಾನಲ್ಲ, ನೀವಿಬ್ರು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್? 8 ವರ್ಷ ಸರ್. ಇಬ್ಬರು 8 ವರ್ಷ ಕೆಲಸ ಮಾಡಿದ್ರಿ? ಹ್ಞೂ ಸರ್. ಅಲ್ಲಿ ಹ್ಞೂ ಸರ್. ಪಕ್ಕದ ಮನೆ ಸರ್ ಅವನು. ನಮ್ಮ ಅಡ್ರೆಸ್ಸಲ್ಲೇ ಹೇಳಿ ಇಲ್ಲೇ ಕಳ್ಸೋನು ಸರ್ ಅವನು. ಅವನೇ ನಿಮ್ಮ ಅಡ್ರೆಸ್ ಹೇಳಿರೋದು? ಹ್ಞೂ ಸರ್. ಇಲ್ಲಿಗೆ ನಮ್ಮ ಇಲ್ಲಿ ಆರ್ಡರ್ ಅವನೇ ಕಳ್ಸಿರೋದು ಇಲ್ಲಿಗೆ. ಈಗ ವೀರೇಂದ್ರ ಹೆಗ್ಡೆ ಅವರಾಗಲಿ ಅವ್ರ ತಮ್ಮ ಹರ್ಷಂದ್ ಹೆಗ್ಡೆ ಅವರಾಗಲಿ ಬಂದು ನಿಮ್ಮನ್ನೇನ ಕರೆದೆ ಅಂದ್ರೆ ಮಾತಾಡ್ತಿದ್ರ? ಇಲ್ಲ ಸರ್.
ನಮಗೆ ಮಾಹಿತಿ ಕಚೇರಿ ಬಂದು ಅವ್ರು ಹೇಳ್ತಾರೆ, ರಾಜು ಅವರೇ ಅಲ್ಲಿ ಒಂದು ಬಾಡಿ ಗಿಡಿ ಬಿದ್ದಿದೆ, ಅದು ನೋಡಿ ತೆಗಿ ಅಂತ ಹೇಳ್ತಾರೆ. ಅವಾಗ ತಕ್ಕೊಡ್ತೀವಿ ಅಷ್ಟೇನು. ಈಗ ಧರ್ಮಸ್ಥಳದ ಮೇಲೆ ಈ ಥರದೊಂದು ಆರೋಪ ಬಂದಿದೆಯಲ್ಲ, ಯಾಕೆ? ಸರ್ ಇದು ಬಂದು ಭಾಳ ಕಷ್ಟ ಆಯ್ತು ಸರ್. ಇದು ಕೆಲಸ ಮಾತ್ರ ಭಾಳ ತೊಂದರೆ ಸರ್. ಇದು ಅವ್ನು ಯಾಕೋ ದುಡ್ಡುಗೋಸ್ಕರ ಕೆಲಸ ಮಾಡ್ತಾನೆ ಸರ್. ಇದು ಅಂದರೆ ಅವನಿಂದ ಬೇರೆ ಯಾರನ್ನ ಇದಾರೆ ಅಥವಾ ಅವನೇ ಮುಂದೆ ಬಂದಿದ್ದಾನೆ ಸರ್. ಇವನು ಮಾತ್ರ ಭಾಳ ತೊಂದರೆ ಮಾಡ್ತಾನೆ ಇವನು. ಯಾರಿಗೆ? ಧರ್ಮಸ್ಥಳಕ್ಕೆ? ಧರ್ಮಸ್ಥಳಕ್ಕೆ. ಅವ್ರು ಏನು ಸರ್ ತಪ್ಪು ಮಾಡಿದ್ರು ಸರ್? ನಮ್ಮ ಹೆಗಡೆ ಅವ್ರು ತಪ್ಪು ಮಾಡಲಿಲ್ಲ, ಏನು ಮಾಡಲಿಲ್ಲ. ಇವನು ಮಾತ್ರ ಯಾಕೆ ಸರ್ ಈಗ ತಪ್ಪು ಇದು ಮಾಡ್ತಾರೆ ಅವನು? ಹಿಂಗಿದೆ ಕಥೆ. ಇವನು ಸತ್ಯ ಹೇಳ್ತಿದ್ದಾನೋ ಅವನು ಸತ್ಯ ಹೇಳ್ತಿದ್ದಾನೋ ತನಿಖೆ ಮಾಡೋದಕ್ಕೆ ಅಷ್ಟೊಂದು ಏಬಲ್ SIT ಇದೆ. ಸತ್ಯ ಹೇಳಲಿ. ಇನ್ನು ಅನನ್ಯ ಭಟ್ ಕಥೆ, ಜಸ್ಟಿಸ್ ಫಾರ್ ಅನನ್ಯ ಭಟ್ ಕಥೆ. ಈಗಷ್ಟೇ ಬಂದಂಥ ಸುದ್ದಿ, ಸುಜಾತ ಕೊಟ್ಟಿರುವ ದೂರನ್ನು, ಸುಜಾತ ಭಟ್ ಅನ್ನುವ ಹೆಸರಿನಲ್ಲಿ ಕೊಟ್ಟಿರುವ ದೂರನ್ನು SITಗೆ ವರ್ಗಾವಣೆ ಮಾಡಲಾಗಿದೆ. SITಗೆ ವರ್ಗಾವಣೆ ಮಾಡಿದ್ದಾರೆ. ಸುಜಾತ ನೇರವಾಗಿ ದಕ್ಷಿಣ ಕನ್ನಡ SP ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟದ್ದು. ಎರಡು 2003ರಲ್ಲಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಸ್ನೇಹಿತೆಯರೊಂದಿಗೆ ಬಂದಳು. ಆಕೆ ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಮೊದಲ ವರ್ಷದ MBBS ಓದ್ತಾ ಇದ್ಲು. ಆಕೆ ಏಕಾಏಕಿ ನಾಪತ್ತೆಯಾದಳು. ಹುಡುಕಿಕೊಂಡು ಬಂದರೆ, ಆ ಸಂದರ್ಭದಲ್ಲಿ ನಾನು ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ಅನ್ನೋದು ಕಂಪ್ಲೇಂಟು. ಹುಡುಕಿಕೊಂಡು ಬಂದರೆ ನನ್ನ ಮಗಳನ್ನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ಬಿಳಿ ಬಟ್ಟೆ ತೊಟ್ಟಿದ್ದ ಸಿಬ್ಬಂದಿ ಕರ್ಕೊಂಡು ಹೋಗಿದ್ದನ್ನು ನೋಡಿದವರು ಇದ್ದರು. ಹೋಗಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳಿದ್ರೆ, ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ಇಬ್ಬರು ನನ್ನನ್ನು ಬೈದು ಹೊರಗೆ ಹಾಕಿದ್ರು. ಆ ನಂತರ ದೇವಸ್ಥಾನದ ಸಿಬ್ಬಂದಿ ನನ್ನನ್ನು ಕರ್ಕೊಂಡೋಗಿ ಒಂದು ಕತ್ತಲೆ ಕೋಣೆಗೆ ಹಾಕಿ ಕೈಕಾಲು ಕಟ್ಟಿ ಹೊಡೆದ್ರು. ನಾನು ಪ್ರಜ್ಞೆ ತಪ್ಪದೆ 3 ತಿಂಗಳು ಕೋಮಾದಲ್ಲಿದ್ದೆ. ಆಗಿನಿಂದ ಈಗಿನ ತನಕ ನನ್ನ ಮಗಳು ಸಿಕ್ಕಿಲ್ಲ. ಆಕೆಯನ್ನು ಹುಡುಕಿ ಅಸ್ಥಿಪಂಜರ ಸಿಕ್ಕರೆ DNA ಮ್ಯಾಚ್ ಮಾಡಿ ಕೊಡಿ, ಇದನ್ನು ಕೇಳಿದ್ರು. ಇದು ಕಂಪ್ಲೇಂಟ್. ಈಗ FIR SITಗೆ ಟ್ರಾನ್ಸ್ಫರ್ ಆಗಿದೆ. ನಿಜವಾಗ್ಲೂ ಅನನ್ಯ ಅನ್ನುವ ಹುಡುಗಿ ಒಬ್ಳು ಇದ್ಲು ಅನ್ನೋದರ ಬಗ್ಗೆ ಸಂಶಯಗಳು, ಆ ಸಂಶಯಕ್ಕೆ ಕಾರಣ ಎಲ್ಲವನ್ನು ನಿಮ್ಮೆದುರಿಗೆ ತೆಗೆದಿಟ್ಟಿದ್ದೀವಿ. ಅನನ್ಯ ಇಲ್ಲದೇ ಇದ್ದರೆ ಒಳ್ಳೆಯದಲ್ಲ, ಇದ್ದು ಆಕೆಗೆ ಏನಾದರೂ ಆಗಿದ್ದರೆ ನ್ಯಾಯ ಸಿಗಬೇಕು ಅಂತ ನಮ್ಮ ಪ್ರಾಮಾಣಿಕವಾದ ಕಳಕಳಿ. ಅದು ಆ ಕಳಕಳಿಯಿಂದ ನಡೆಸ್ತಾ ಇರುವಂಥ ಅಭಿಯಾನ ಇದು. ಆದರೆ ಸುಜಾತ ಭಟ್ ಅವರು ಹೇಳೋದು, ನನ್ನ ಮಗಳ ಕೊಲೆ ವಿಷಯ ತನಿಖೆ ಮಾಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ ಅಂತಾರವರು. ಆಕೆಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ, ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿ ಅಂತ ನಾನು ಎಲ್ಲಿ ಕೇಳಿದ್ದೀನಿ? ನಾನು ಕೇಳ್ತಾ ಇರೋದು ಸಿಕ್ಕಿರುವ ಅಸ್ಥಿಪಂಜರಗಳ ಪೈಕಿ ನನ್ನ ಮಗಳದ್ದಿದೆಯಾ ಅಂತ ಪತ್ತೆ ಹಚ್ಚಿಕೊಡಿ, DNA ಮಾಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀನಲ್ಲ ನಾನು ಅಂತ. ಈ ಉತ್ತರ ಬಂದಿದ್ದು ಯಾವಾಗ ಗೊತ್ತಾ? ನಿಮ್ಮ ಮಗಳ ದಾಖಲೆಗಳನ್ನು ಕೊಡಿ ಅಂತ ಕೇಳಿದಾಗ. ನಿಮಗೊಂದು ಸುಮ್ಮನೆ ಕಂಪ್ಯಾರಿಸನ್ ಕೊಡ್ತೀನಪ್ಪ. ಒಬ್ಬ ಮಹಿಳೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಬರೆದು ಕೊಡ್ತಾಳೆ ಅನ್ಕೊಳ್ಳೋಣ. ಇಂಥ ಜಾಗದಲ್ಲಿ ನನ್ನನ್ನು ಇಂತಿಂಥ 5 ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ನನ್ನ ಮೇಲೆ ಗ್ಯಾಂಗ್ ರೇಪ್ ಮಾಡಿದರು, ಇಂಥ ದಿವಸ ಹಾಗೆ ಅವರು ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಚಿನ್ನದ ಚೈನ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಆ ಚೈನನ್ನು ಹುಡುಕಿ ಕೊಡಿ ನನಗೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಚೈನ್ ಮಾತ್ರ ಹುಡುಕ್ಬೇಕಾ? ಹಂಗಿದೆ ಈ ಕಥೆ. ಇಲ್ಲ ಇಲ್ಲ ಮೇಡಮ್, ಸುಜಾತ ಮೇಡಮ್, ನೀವು ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ, ಅವಳ ಅಸ್ಥಿಪಂಜರ ಸಿಕ್ಕರೆ ಹುಡುಕೊಡಿ ಅಂತ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟೇ ಆಗ್ತಿತ್ತದು. ನೀವು ದೇವಸ್ಥಾನದ ಸಿಬ್ಬಂದಿಯ ಜೊತೆಗೆ ನನ್ನ ಮಗಳು ಹೋಗಿದ್ದನ್ನು ನೋಡಿದವರಿದ್ದಾರೆ ಅಂತ ಬರೆದು ಕೊಟ್ಟಿದ್ದೀರಿ. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಹೊರಗೆ ಹಾಕಿದ್ರು ಅಂತ ಬರೆದು ಕೊಟ್ಟಿದ್ದೀರಿ. ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆ ಕರ್ಕೊಂಡೋಗಿ ನನ್ನನ್ನು ಕೈಕಾಲು ಕಟ್ಟಿ ಬಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅವರು ಹೊಡೆದ ಹೊಡೆತದ ಗಾಯದ ಕಲೆಗಳು ನನ್ನ ಮೈ ಮೇಲೆ ಇನ್ನೂ ಇದ್ದಾವೆ ಅಂತ ತೋರಿಸ್ತೀರಿ ನೀವು. 3 ತಿಂಗಳು ಕೋಮಾದಲ್ಲಿದ್ರಿ ಪಾಪ.
ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದು. ನಿಮ್ಮ ಮಗಳ ರೇಪ್ ಆ್ಯಂಡ್ ಮರ್ಡರ್ದು ಅದು ಒಂದು ತನಿಖೆ. ನಿಮ್ಮ ಮೇಲೆ ನಡೆದಿದ್ದಕ್ಕೆ ಅಟೆಂಪ್ಟ್ ಟು ಮರ್ಡರ್, ಅದು ಕೊಲೆ ಪ್ರಯತ್ನ ನಿಮ್ಮ ಮೇಲೆ ಆಗಿರುವಂಥದ್ದು. ನೀವು ಅದನ್ನು ತನಿಖೆ ಮಾಡಬೇಡಿ ಅಂದರೆ ಬಿಟ್ಬಿಡೋದಕ್ಕಾಗತ್ತಾ? ಅಲ್ಲಿ ನೋಡಿ ಪಾಪ ಅವರು ಮನೆಗೆ ಹೋಗಿದ್ದಾರೆ ನಮ್ಮ ರಿಪೋರ್ಟ್ರು. ಇವತ್ತು ಮನೇಲಿದ್ದಾರೆ ಅವರು, ಪದ್ಮನಾಭನಗರ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು ಅಂತ. ಕಾಲ್ಪನಿಕ, ಅದರಲ್ಲಿ ಸತ್ಯನೇ ಇಲ್ಲ. ಕಾಲ್ಪನಿಕ ಯಾವುದೂ ಇಲ್ಲ. ಆದ್ರೆ ನೀವು ಅನನ್ಯ ಭಟ್ ಇದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಿದೆ? ಅನನ್ಯ ಭಟ್ಟು ಸತ್ತು ಹೋಗಿದ್ದಾಳೆ. ಸತ್ತು ಅವರು ಹುಟ್ಟಿದ್ದರು ಎನ್ನುವುದಕ್ಕೆ ನಿಮ್ಮ ಬಳಿ ಏನು ಸಾಕ್ಷಿಗಳಿದೆ? ನೀವು ಬಿಟ್ಟ ಒಂದು ಫೋಟೋ ಏನಿದೆ ಅದು ವಸಂತಿ ಅದು ನನ್ನ ಮಗಳ ಅವರ ಫ್ಯಾಮಿಲಿ ಅವರು ಕ್ಲೈಮ್ ಮಾಡ್ತಾರೆ. ಅವರ ಫ್ಯಾಮಿಲಿ ಅವರು ಯಾರಾದ್ರೂ ಕ್ಲೈಮ್ ಮಾಡಿ, ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ರಂಗಪ್ರಸಾದ್ ಅವರ ಸೊಸೆನೂ ನನಗೆ ಸಂಬಂಧ ಇಲ್ಲ. ಅವ್ರ ಸೊಸೆ ಯಾರು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವರು ಯಾರು ಅಂತಾನೂ ನನಗೂ ಗೊತ್ತಿಲ್ಲ. ರಂಗಪ್ರಸಾದ್ ಬಂದಿರೋದು ನನ್ನ ಮನೆಗೆ, ನಾನು ಅವರ ಮನೆಗೆ ಹೋಗ್ಲಿಲ್ಲ. ನೀವು ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಆಗ ಶ್ರೀವತ್ಸ ಇದ್ರು, ಜೊತೆಗೆ ಅವರ ಮನೆಗೆ ನಾನು ವಸಂತಿ ಇರ್ಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಜೊತೆಗೆ ವಾಸಂತಿ ಇರ್ಲಿಲ್ಲ. ನಾನು ಹೋದ ಮನೆಗೆ ಅವರ ಜೊತೆಗೆ ಹೋದವಾಗ ವಾಸಂತಿ ಇರ್ಲಿಲ್ಲ. ರಂಗಪ್ರಸಾದ್ ಅವರು ಉಪನಗರದಲ್ಲಿ ಅವರು ಸ್ವಂತದೊಂದು ಮನೆಯನ್ನ ಮಾಡ್ಕೊಂಡಿದ್ರು. ನೀವು ಅಲ್ಲಿ ಸ್ವಲ್ಪ ದಿನ ಇದ್ರಿ ಅನ್ನುವಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ನೀವು ಅವರ ಮನೆಗೆ ಹೋಗಿದ್ದು ಆರಂಭದಲ್ಲಿ? ನಾನು ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರ ಮಗನ ಹೆಂಡತಿ ಯಾರು ವಾಸಂತಿ ಅಂತ ಹೇಳಿದ್ರಲ್ವಾ, ಅವರು ಸತ್ತು ಹೋಗಿದ್ದಾರೆ ಅಂತ ಹೇಳಿ ರಾತ್ರಿ ನಾನು ಒಂದು ಕಡೆ ಕೆಲಸ ಮಾಡ್ತಿರುವಾಗ ರಾತ್ರಿ ನನ್ನ ಮನೆ ಬಾಗಿಲಿಗೆ ಬಂದಿರೋದು. ಅವರ ಮನೆಯನ್ನ ಅವರ ತೀಟೆಗೋಸ್ಕರ ಅವರು ಮಾರಿದ್ದಾರೆ. ಅದರಲ್ಲಿ 1,25,25,00,000ಕ್ಕೆ ಮಾರಿದ್ದಾರೆ. 32.5 ಲಕ್ಷ ಅವರ ಮಗನಿಗೆ ಮತ್ತು ಮಗಳಿಗೆ ಕೊಟ್ಟಿದ್ದಾರೆ ಪಾಲನ್ನ. ನಿಮಗೆ ಎಷ್ಟು ಬಂದಿದೆ? ನನಗೆ 1 ರೂಪಾಯಿನೂ ಬಂದಿಲ್ಲ. ನಿಮ್ಮ ಅಕೌಂಟಿಗೆ ನನ್ನ ಅಕೌಂಟಿಗೆ ನೀವೇ ಖುದ್ದಾಗಿ ರಿಯಲ್ ಎಸ್ಟೇಟ್ ಅವರನ್ನ ನಾನು ಮಾಡಿಲ್ಲ. ಈಗ ಅವರ ಕುಟುಂಬಸ್ಥರವರ ಮಗಳು ಆರೋಪ ಮಾಡುವಂತದ್ದು ನಮ್ಮ ಮನೆ ಸತ್ಯಕ್ಕೆ ದೂರ. ಸುಜಾತ ಭಟ್ ಅವರ ಕಾರಣ. ನಾನು ಅಲ್ಲ. ಒಂದು ನಿಮಿಷ, ನಾನು ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮಾಡಿ ನನ್ನ ಮಗಳ ಅಸ್ಥಿಯನ್ನ DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು. ಅರ್ಥ ಆಯ್ತಾ? ಅಲ್ಲಿ ಮನೆ ಆಯ್ತು. ನನ್ನ ಮಗಳದು ನನ್ನ ಇಬ್ಬರದ್ದು ನಡುವೆದ್ದು ಫೋಟೋಗಳನ್ನೆಲ್ಲಾನು ಸುಟ್ಟು ಹಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ನನಗೆ. ನಾನು ಮನೆಗೆ ಹೋಗಿ ಸುರತ್ಕಲ್ಲಲ್ಲಿ, ಹೌದು, ನನ್ನ ಮನೆಗೆ ಬೆಂಕಿ ಕೊಟ್ಟಿದ್ದಾರೆ. ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ಪ್ರಜ್ಞೆಯಿಂದ ಒಂದು ನಿಮಿಷ, ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಾವಾಗ ಅವಳು ಹೋದ ತಕ್ಷಣ ನಾನು ಮಂಗಳೂರಿಗೆ ಹೋಗಿದ್ದೆ. ನಾನು ಹಾಸ್ಪಿಟ್ಲಿಂದ ಆದ ಮೇಲೆ. ಅಂದ್ರೆ ಮನೇಲಿ ಅವ್ರು ಮನೇಲಿದ್ದಾಗ ಬೆಂಕಿ ಹಾಕಿರೋದ ಮನೆಗೆ? ಯಾರು ಬೆಂಕಿ ಹಾಕಿರೋದ? ನಾನು ಮನೆಯಲ್ಲ, ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೆ. ಅಲ್ಲಿ ಹೊಡೆದಿದ್ರು ನನಗೆ ಧರ್ಮಸ್ಥಳದಲ್ಲಿ. ಇಲ್ಲಿ ನೋಡಿ, ಪ್ರಜ್ಞಾಹೀನ ಕಟ್ಟಿ ಹಾಕಿದ್ರು. ಪಾಪ ಹಿರಿ ಜೀವನ ಎಷ್ಟು ಗೋಳು ಹೊಯ್ಕತ್ತಾರಪ್ಪ ನಮ್ಮ ರಿಪೋರ್ಟರ್ಸು. ನಾಟ್ ಫೇರ್. ನಾನು ಹೇಳ್ತೀನಿ ಅವ್ರು ವಾಪಸ್ ಬಂದುಬಿಡಿ ಇನ್ನು ಅಂತ. ಆದರೆ ಈ ಫೋಟೋ ತೋರಿಸಿದ್ರಲ್ಲ, ಇವಳೇ ನನ್ನ ಮಗಳು ಅನನ್ಯ ಅಂತ, ಅದರ ಕಥೆ ಬೇರೆ ಏನೇನೋ ಆಗ್ಬಿಡ್ತು. ನೆನ್ನೆ ಬೆಳಗ್ಗೆ ಈ ಸುಜಾತ ಅವರು ತೋರಿಸಿದ ಫೋಟೋದ ಹಿನ್ನೆಲೆ ಬೆನ್ನತ್ಕೊಂಡು ಹೋಗಿದ್ದ ವರದಿಯನ್ನು ತೋರಿಸಿದ್ವಿ ನಿಮಗೆ. ಸುಜಾತ 2005ರಲ್ಲಿ ಆಕೆ ಹೇಳೋ ಪ್ರಕಾರ ಕಲ್ಕತ್ತಾದಿಂದ ಬಂದಿದ್ದು, ನಮ್ಮ ತನಿಖೆ ಹೇಳೋ ಪ್ರಕಾರ ರಿಪ್ಪನ್ಪೇಟೆಯಿಂದ ಬಂದಿದ್ದು. ಬೆಂಗಳೂರಿಗೆ ಬಂದಿದ್ದಂತೂ ಹೌದು. ಆನಂತರ ರಂಗಪ್ರಸಾದ್ ಅವರ ಸ್ನೇಹ, ಲಿವ್ ಇನ್ ರಿಲೇಷನ್ಶಿಪ್ಪು. ರಂಗಪ್ರಸಾದರಿಗೆ 2 ಮಕ್ಕಳಿದ್ದದ್ದು, ಒಂದು ಗಂಡು ಒಂದು ಹೆಣ್ಣು. ಗಂಡು ಮಗುವಿನ ಹೆಸರು ಶ್ರೀವತ್ಸ, ಹೆಣ್ಣು ಮಗು ಆರಾಮಾಗಿದ್ದಾರೆ ಅವ್ರ ಪಾಪ. ಗಂಡ ಮಕ್ಕಳ ಜೊತೆ ಅವ್ರ ಹೆಸರು ಬೇಡ, ಏನೂ ಬೇಡ. ಆ ಶ್ರೀವತ್ಸನಿಗೊಬ್ಬ ಹೆಂಡತಿ ವಸಂತಿ. 2007ರಲ್ಲಿ, ಅಂದರೆ ಈಕೆ ರಂಗಪ್ರಸಾದ್ ಸಂಪರ್ಕಕ್ಕೆ ಬಂದ 2 ವರ್ಷಗಳ ನಂತರ ವಸಂತಿ ತೀರ್ಕೊಂಡಿದ್ದು. 2015ರಲ್ಲಿ ಶ್ರೀವತ್ಸ ಕೂಡ ತೀರ್ಕೊಂಡಿದ್ದು. 2025 ಈ ವರ್ಷ ಜನವರಿ 5ನೇ ತಾರೀಕು ರಂಗಪ್ರಸಾದ್ ತೀರ್ಕೊಂಡಿದ್ದು. ಅಷ್ಟೂ ಕತೆ ಹೇಳಿ 2007ರಲ್ಲಿ ಮೃತಪಟ್ಟ ವಸಂತಿ ಫೋಟೋ ಇದು ಅಂತ ತೋರಿಸಿದ್ವಿ ನಿಮಗೆ. ಸಾಕ್ಷ್ಯ ಸಮೇತ ತೋರಿಸಿದ್ವಿ. 2007ರಲ್ಲಿ ಸಾಯುವುದಕ್ಕಿಂತ ಮುಂಚೆ ವಸಂತಿ ಹಿಂಗಿದ್ರು ಅಂತ. ಅಷ್ಟಕ್ಕೆ ಹೇಳಿದೆ ನಾನು, ಇನ್ನು ಕೈ ಬಿಡ್ತೀವ್ರಿ, ಈ ವಿಷಯ ಬೇಡ, ಇನ್ನು ಸಾಕಿನ್ನು ಎಷ್ಟು ಅಂತ ಬೆನ್ನತ್ಕೊಂಡು ಹೋಗೋದು ಅಂತ. ನೋಡಿ, ಅದಾದಮೇಲೆ ನಾವು ಬಿಡ್ತೀವಿ ಅಂದರೆ ನಮ್ಮನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇದು ಉದಾಹರಣೆ. ಫೇಸ್ಬುಕ್ನಲ್ಲಿ ಒಬ್ಬರು ಪೋಸ್ಟ್ ಹಾಕಿ ನಮ್ಮನ್ನು ಟ್ಯಾಗ್ ಮಾಡಿದ್ರು. ಹೌದು, ಇದು ವಸಂತಿದೆ ಫೋಟೋ.
ವಸಂತಿಯ ಕುಟುಂಬಸ್ಥರು ನಮಗೆಲ್ಲ ಪರಿಚಯ. ವಸಂತಿಯ ಅಣ್ಣನ ಹತ್ರ ನಾನು ಕೇಳಿ ಕನ್ಫರ್ಮ್ ಮಾಡ್ಕೊಂಡೆ ಇದು ಅವ್ರ ತಂಗಿದೇ ಫೋಟೋ ಅಂತ. ನಮ್ಮನ್ನು ಟ್ಯಾಗ್ ಮಾಡ್ಬೇಕು ಅವರು. ಮತ್ತಿಷ್ಟು ಮಾಡಿದ ಮೇಲೆ ಹೆಂಗೆ ಬಿಡೋಕ್ಕಾಗತ್ತೆ? ಹೋದರು ನಮ್ಮ ಕೊಡಗು ರಿಪೋರ್ಟ್ರು ಮಡಿಕೇರಿಯಿಂದ ವಿರಾಜಪೇಟೆ ತನಕ ಹೋದರು. ಅವ್ರ ಅಣ್ಣನ ಮಾತಾಡ್ಸಿದ್ರಿ ಏನು ಕಥೆ ಅಂತ. ಅವ್ರ ಅಣ್ಣಂಗೆ ಭಯಂಕರ ಸಿಟ್ಟು ಬಂದಿದೆ. ನಿಮ್ಮದೇನಾದರೂ ಷಡ್ಯಂತ್ರಗಳಿದ್ದರೆ ನಿಮ್ಮ ಷಡ್ಯಂತ್ರ ನಿಮ್ಮ ಪ್ಲ್ಯಾನ್ ಪ್ರಕಾರ ನಡ್ಕೋಬೇಕು, ಅದಕ್ಕೆ ನನ್ನ ತಂಗಿ ಫೋಟೋ ಯಾಕೆ ಬಳಸ್ತೀರಿ ಅಂತ ಅಣ್ಣ ಕೇಳೋದು. ಅಣ್ಣ ಮಾತಾಡಿದ್ದಾರೆ, ಅವ್ರು ಕೇಳಿಸ್ಕೊಳ್ಳಿ. ಇದು ನಮಗೆ ಅನುಮಾನ ಅಂದರೆ ಬೇಸರ ಆಗ್ತದೆ ಸರ್, ಈ ಥರ ಫೋಟೋವನ್ನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದು ನಮ್ಮ ತಂಗಿ ಅವ್ರ ಮಗಳೇ ಆಗಲಿಕ್ಕೆ ಹೇಗೆ ಸಾಧ್ಯ? ಅದು ಹುಟ್ಟಿ ಬೆಳೆದಿದ್ದಲ್ಲ ಅಲ್ಲಿ. ಐ ವಾಸ್ ಬಾರ್ನ್ ಇನ್ ಬ್ರಾಟ್ ಅಪ್ ದೇರ್ ಓನ್ಲಿ. ಮಕ್ಕಳು 5 ಜನ ಮಕ್ಕಳು, 2 ಗಂಡು 3 ಹೆಣ್ಣು. 2007ನಲ್ಲಿ ಅವಳು ಇದರಲ್ಲಿ ಕೆಲಸ ಮಾಡ್ತಾ ಇದ್ಲು, ರಾಮಯ್ಯ ಹಾಸ್ಪಿಟ್ಲಲ್ಲಿ. ಹೌದು, ಇದರಲ್ಲಿ 2007 ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಅಲ್ಲಿ ಪರಿಚಯ ಆಗಿದ್ದು. ಹಾಂ, ಇಲ್ಲ ಅವರು ಪೇಷಂಟ್ ಆಗಿದ್ದರು, ಆವಾಗ ಹೋಗಿದ್ದು ಅಲ್ಲಿಗೆ. ಅದು ಇವಾಗ ನನ್ನ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಿ ಮುಂದಿನ ಇದು ತಗೊಳ್ತೀನಿ ಸರ್. ರಾಮಯ್ಯ ಹಾಸ್ಪಿಟ್ಲಲ್ಲಿ ವಾಸ್ ಅ ನರ್ಸ್, ಅವ್ರು ಕೆಲಸ ಮಾಡ್ತಾಯಿದ್ರು. ಪ್ರೀತಿಸಿ ಮದುವೆ ಆಗಿದ್ರು, ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ಮದುವೆ ಆಗಿದ್ರು. ಮದುವೆ ಆಗಿಬಿಟ್ಟು 1 ತಿಂಗಳಲ್ಲಿ ಮಿಸ್ ಆಯಿತು. ಅವಳು ಒಂದು ದಿವಸ ತಾಯಿ ಫೋನ್ ಮಾಡುವಾಗ ಸಂಡೇ ಮಾತಾಡಿದ್ದಾರೆ, ನೆಕ್ಸ್ಟ್ ಮಿಸ್ಸಿಂಗ್ ಆದಳು. ಮಿಸ್ಸಿಂಗ್ ಆಗಿಬಿಟ್ಟು 24 ಡೇಸ್ ಆದಮೇಲೆ ಬಾಡಿ ಇದರಲ್ಲಿ ನಮ್ಮ ಮನೆ ಹತ್ರ ಸಿಕ್ತು, ನದಿ ಹತ್ರ, ಕೊಟ್ಟೋಳಿ ಎಂಬ ನದಿ ಹತ್ರ ಬಾಡಿ ಸಿಕ್ತು. ಡಿಕಂಪೋಸ್ ಆಗಿ ಪೊಲೀಸ್ ಅವರೇ ದಪ್ಪನೆಲ್ಲ ಮಾಡಿದ್ದಾರೆ. ಆ ಥರ ಭಾಳ ಬೇಸರ ಆಗ್ತಾಯಿದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು. ಅವರು ಆ ಥರ ಮಾಡಬಾರ್ದಲ್ಲ. ಅವಳು ನನ್ನ ತಂಗಿ, 100% ನನ್ನ ತಂಗಿ. ಅವ್ರ ಮಗಳೇ ಹೇಗೆ ಆಗ್ತಾರೆ? ಅವ್ರ ಮಗಳೇ ಹೇಗೆ ಆಗ್ತಾರೆ? ಇದು ಬೊಟ್ಟು ಹಾಕಿದಾರಲ್ಲ, ಬೊಟ್ಟು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ, ಎಡಿಟ್ ಮಾಡಿದ್ದಾರೆ. ಹಾಂ, ಇದ್ರ ಬಗ್ಗೆ ಕೇಳಿದರೆ ಒಂದೇ ಥರ 7 ಜನ ಇರ್ತಾರಂತೆ ಜಗತ್ತಿನಲ್ಲಿ, ಇರ್ಬೋದು ಅಂತ ಸುಜಾತ ಅವರು ಹೇಳೋದು. ನೋಡಿ, ಧರ್ಮಸ್ಥಳದಲ್ಲಿ ನಡೆದ ಅನುಮಾನಾಸ್ಪದ ಸಾವುಗಳ ತನಿಖೆ ನಡೀತಾ ಇದೆ. ನನ್ನ ಪ್ರಕಾರ ಅನುಮಾನಾಸ್ಪದ ಸಾವು ಈ ವಸಂತಿದು. ಮದುವೆಯಾಗಿ 1 ತಿಂಗಳು MS ರಾಮಯ್ಯ ಹಾಸ್ಪಿಟಲ್ನಲ್ಲಿ ನರ್ಸು ಚಿಕಿತ್ಸೆಗೆ ಅಂತ ಬರ್ತಾ ಇದ್ದ ಶ್ರೀವತ್ಸನ ಜೊತೆಗೆ ಸ್ನೇಹ ಆಗಿ ಪ್ರೀತಿಯಾಗಿ ಮದುವೆಯಾಗಿತ್ತು. ನೋಡಿ, ಚಿಕಿತ್ಸೆಗೆ ಅಂತ ಹೋಗ್ತಾ ಇದ್ದಂಥ ರಂಗಪ್ರಸಾದರು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದವು ಸುಜಾತ ಜೊತೆಗೆ ಲಿವಿನ್ನಿಗೆ ಹೋದರು. ಇದು ಹಾಗೆ ಆಯಿತು. ಮಗನ ಕಥೆನೂ ಹಾಗೆ, ತಂದೆ ಕಥೆನೂ ಹಾಗೆ. ಮದುವೆಯಾಗಿ 1 ತಿಂಗಳಿಗೆ ನಾಪತ್ತೆ ಆಗಿಬಿಡ್ತಾರೆ ಅವರು. ಜುಲೈ 10, 2007 ನಾಪತ್ತೆ. 24 ದಿನಗಳ ನಂತರ ಆಕೆಯ ಶವ ನದಿಯಲ್ಲಿ ತೇಲ್ತಾ ಇರುತ್ತೆ. ಆ ನಾಪತ್ತೆ ಪ್ರಕರಣದಲ್ಲಿ ಪೊಲೀಸರು ಯಾರನ್ನು ಕರೆದು ವಿಚಾರಣೆ ನಡೆಸಿದರು ಅಂತ ನಿಮಗೆ ಹೇಳಿದ್ರೆ ಪ್ರಕರಣ ಎಲ್ಲಿಂದೆಲ್ಲಿಗೋ ಹೋಗ್ಬಿಡುತ್ತಿದ್ದು. ಪ್ರಕರಣ ಎಲ್ಲಿಂದೆಲ್ಲಿಗೋ ಹೋಗ್ಬಿಡುತ್ತೆ. ಆ ಸಾವು ಹೆಂಗಾಯಿತು ಅನ್ನೋದರ ತನಿಖೆ ಯಾರ್ಯಾರು ಬುಡಕ್ಕೆ ಬರುತ್ತೋ ಗೊತ್ತಿಲ್ಲ ನನಗೆ. ಆವಾಗ ಪೊಲೀಸರು ಒಂದು ಅಪರಿಚಿತ ಶವ ಕೊಳೆತ ಸ್ಥಿತಿಯಲ್ಲಿದೆ, ಕರೆಕ್ಟಾಗಿ ಐಡೆಂಟಿಫೈ ಆಯಿತು. ಅವ್ರ ಕೈ ಒಂದೇನೋ ಬೆಂಕಿ ಎತ್ತಿ ಸುಟ್ಟು ಹೋಗಿತ್ತಂತೆ, ಗುರುತಿಸ್ತಾ ಇದ್ದರು. ಕೊರಳಲ್ಲಿದ್ದ ಅಯ್ಯಂಗಾರ್ ಶೈಲಿಯ ತಾಳಿ ಜೊತೆಗೆ ಆಕೆ ಹಾಕಿಕೊಂಡ ಚೂಡಿದಾರದ ಮೇಲಿನ ಈ ಟೇಲರ್ ಮಾರ್ಕ್ ಇರುತ್ತಲ್ಲ, ಅದರ ಆಧಾರದ ಮೇಲೆ ಶವ ಗುರುತು ಸಿಗೋದು 24 ನಾಪತ್ತೆ ಆದ 24 ದಿನಗಳ ನಂತರ. ದಫನ್ ಮಾಡಿದ್ರು ಮನೆಯವರು, ಆತ್ಮಹತ್ಯೆ ಇರಬೇಕು ಅಂತ ಅಂದ್ಕೊಂಡ್ರು. ಅಲ್ಲಿಗೆ ಆ ಕಥೆ ಮುಗಿಯಿತು. ಸುಜಾತ ಭಟ್ ಬಿಡುಗಡೆ ಮಾಡಿದ್ದು ಅಥವಾ ವಕೀಲರ ಎದುರಿಗೆ ಕೂತ್ಕೊಂಡು ಆ ಪಾಸ್ಪೋರ್ಟ್ ಸೈಜ್ ಫೋಟೋ ತೋರಿಸಿದ್ದು ಇಟ್ ವಾಸ್ ಆಫ್ ವಸಂತಿ. ಈಗಲೂ ಹೇಳೋದು ಅದು ನನ್ನ ಮಗಳು, ನನ್ನ ಮಗಳು. ನನ್ನ ಮಗಳ ಅಸ್ಥಿಪಂಜರ ಸಿಕ್ಕರು ವಾಪಸ್ ಕೊಡಿ ಅಷ್ಟೇ. ಆಕೆಯ ರೇಪು, ಮರ್ಡ್ರು ಯಾವ ವಿಷಯಕ್ಕೂ ಹೋಗಕ್ಕೆ ಹೋಗಬೇಡಿ. ಹೋಗಿ ಅಂತ ನಾನೆಲ್ಲಿ ಹೇಳ್ತಿದ್ದೀನಿ ಅಂತಾರವರು. ಹೋಗಿ ಅಂತ ನಾನೆಲ್ಲಿ ಹೇಳ್ತಿದ್ದೀನಿ. ಷಡ್ಯಂತ್ರ ಯಾರೋ ಅನನ್ಯ ಭಟ್ ಸಾವಿಗೆ ನ್ಯಾಯ ಕೇಳೋದಲ್ಲ ಇಲ್ಲಿ. ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸೋದು ಅಷ್ಟೇ. ದೇವಸ್ಥಾನದವ್ರು ಕರ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ದರು. ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಹೆಗಡೆ ನನ್ನನ್ನು ಬೈದು ಹೊರಗೆ ಹಾಕಿದ್ರು. ದೇವಸ್ಥಾನದ ಸಿಬ್ಬಂದಿ ಕತ್ತಲ ಕೋಣೆಯಲ್ಲಿ ಕೂಡ ಹಾಕಿ ನನ್ನನ್ನು ಹೊಡೆದ್ರು. ಆದರೆ ಆ ಯಾವ ವಿಷಯನೂ ತನಿಖೆ ಮಾಡಬೇಡಿ. ಅಸ್ಥಿಪಂಜರ ಸಿಕ್ಕರೆ ಕೊಡಿ, ಸಿಗದೆ ಹೋದರೆ ವೃದ್ಧ ತಾಯಿಯೊಬ್ಬರು ಕಣ್ಣೀರು ಹಾಕ್ಕೊಂಡು ಅಲ್ಲಿಂದ ಹೋಗ್ಬಿಟ್ರು, ಅಷ್ಟೇ ಉಳಿಯೋದಲ್ವಾ. ತನ್ನ ಮಗಳ ಅಸ್ಥಿಪಂಜರವಾದರೂ ಸಿಗುತ್ತಾ ಅಂತ ಕಾತರದಿಂದ ಕಾಯ್ತಾ ಇದ್ದ ಅಜ್ಜಿ ದುಃಖದಿಂದ ತಮ್ಮ ಮನೆಗೆ ತಾವು ಹೊರಟು ಹೋದರು.
ಧರ್ಮಸ್ಥಳದಲ್ಲಿ ಇನ್ನೊಂದು ನಿಗೂಢ ಸಾವು ಬೆಳಕಿಗೆ ಬರಲೇ ಇಲ್ಲ. ಇದೇ ಅಲ್ವಾ ಟೋಟಲ್ ಪ್ಲ್ಯಾನ್ ಇರೋದು. ಈ ರೀತಿ ಪ್ರಶ್ನೆಗೆ ಸರಿಯಾಗಿ ಮರು ಪ್ರಶ್ನೆಗಳನ್ನು ಹಿಂದಿನಿಂದನೂ ಹಾಕ್ಕೊಂಡು ಬಂದಿದ್ದರೆ ಈ ಷಡ್ಯಂತ್ರ ಇಷ್ಟುದ್ದ ಬೆಳೀತಿರಲಿಲ್ಲ. ಆವಾಗ ನೆಗ್ಲೆಕ್ಟ್ ಮಾಡಿದ್ದೇ ತಪ್ಪು. ಇರಲಿ, ಧರ್ಮಸ್ಥಳದ ವಿಷಯದಲ್ಲಿ ತನಿಖೆಯನ್ನು ವಿಧಾನಸಭೆಯಲ್ಲಿ ಏನು ಅಧಿವೇಶನ ನಡೀತಾ ಇದೆ, ವಿಧಾನಮಂಡಲ ಅಧಿವೇಶನ, ಅದು ಮುಗಿಯೋ ತನಕ ಏನು ಮಾಡೋದಿಲ್ವಂತೆ. ನೌ ಇಟ್ ಈಸ್ ಪಾಸ್ಡ್, ಹಾಲ್ಟೆಡ್. ಕೊನೆ ಪಕ್ಷ ಅನನ್ಯ ಭಟ್ ಕೇಸನ್ನಾದರೂ ತನಿಖೆ ಮುಂದುವರಿಸಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸುಮ್ಮನೆ ಇನ್ನೊಂದು ರೂಪಕ ಕೊಡ್ತೀನಿ ನಾನು ನಿಮಗೆ. ಬೆಂಗಳೂರಿನಲ್ಲಿ ರುಪ್ತುಂಗ ರೋಡ್ನಲ್ಲಿ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ ಇದೆ, DG ಆ್ಯಂಡ್ IG ಆಫೀಸು. ಯಾರೋ ಒಬ್ಬ ತಾಯಿ ಬಂದು, ಬೆಂಗಳೂರಿಗೆ ಸ್ನೇಹಿತೆಯರ ಜೊತೆಗೆ ಹೋಗಿದ್ದ ನನ್ನ ಮಗಳು ಮಿಸ್ ಆದ್ಲು, ನಾನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದೆ, ನನ್ನ ಮಗಳ ಫೋಟೋ ನಾನು ರುಪ್ತುಂಗ ರೋಡ್ನಲ್ಲಿ ತೋರಿಸಿದ್ರೆ ಈಕೆಯನ್ನು ಖಾಕಿ ಬಟ್ಟೆ ಧರಿಸಿದ್ದ ಪೊಲೀಸರು, ಯೂನಿಫಾರ್ಮ್ನಲ್ಲಿದ್ದಂಥ ಪೊಲೀಸರು DG ಆ್ಯಂಡ್ IG ಆಫೀಸ್ ಒಳಗಡೆ ಕರ್ಕೊಂಡು ಹೋಗಿದ್ದನ್ನು ನಾವು ನೋಡಿದ್ವಿ ಅಂತ ಹೇಳಿದ್ರು. ನಾನು ಕೇಳೋಣ ಅಂತ ಅಲ್ಲಿದ್ದ ಹಿರಿಯ ಅಧಿಕಾರಿಗಳ ಹತ್ರ ಹೋದರೆ ಅವರು ಬೈದು ಕಳಿಸ್ಬಿಟ್ರು. ಆನಂತರ DG ಆ್ಯಂಡ್ IG ಆಫೀಸ್ನ ಬೇಸ್ಮೆಂಟಿಗೆ ನನ್ನನ್ನು ಕರ್ಕೊಂಡೋಗಿ ಸಮ ಹೊಡೆದ್ರು. 3 ತಿಂಗಳಾದಮೇಲೆ ನನಗೆ ಪ್ರಜ್ಞೆ ಬಂತು, ಕೋಮಾದಲ್ಲಿದ್ದೆ ನಾನು. ಆಗಿನಿಂದ ಈಗಿನ ತನಕ ಮಗಳನ್ನು ಹುಡುಕೊಂಡು ಅಲದಾಡ್ತಾ ಇದ್ದೀನಿ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ 1 ತಿಂಗಳು ಹಿಂಗೆ ಸುಮ್ಮನೆ ಬಿಟ್ಬಿಡ್ತಿದ್ರಾ ನೀವು? ಈಗ ಬ್ಯುಸಿ ಇದ್ದೀವಮ್ಮ ಆಮೇಲೆ ನೋಡೋಣ ಅಂಥೇಳಿ ಬಿಟ್ಬಿಡ್ತಿದ್ರಾ? ಹಿಂಗೆ ಪೊಲೀಸರನ್ನು ಕೇಳ್ತಾ ಇದ್ದೀನಿ ನಾನು. ಯಾಕೆ ಬಿಡ್ತಿದ್ರಾ ಹಿಂಗೆ? ಇಲ್ಲ, ಪೊಲೀಸ್ ಮಹಾನಿರ್ದೇಶಕರ ಕಚೇರಿಯ ನಲ್ಲಿ ನಡೆದಿದೆ ಎನ್ನಲಾದ ಘಟನೆಯ ಬಗ್ಗೆ ಆರೋಪ ಬಂದ ಕಾರಣಕ್ಕಾಗಿ ಇಷ್ಟೊತ್ತಿಗಾಗಲೇ ಅದಕ್ಕೆ ಒಂದು ಸಪ್ರೇಟ್ SIT ಮಾಡಿಬಿಡ್ತಿದ್ರು ಏನು, ಹುಡುಕ್ರಿ ಈ ಕಥೆ ಏನು ಅಂತ. ಬಟ್ ಇಲ್ಲಿ ಬಂದಿರೋದು ಧರ್ಮಸ್ಥಳದ ಮೇಲೆ. ನನಗೆ ಕೇರಳದವರೊಬ್ಬರು ಸಿಕ್ಕಿದ್ರು ಇವತ್ತು, ಧರ್ಮಸ್ಥಳದ ಕಥೆ ಏನು ಅಂತಂದರು. ನಾನು ಧರ್ಮಸ್ಥಳದ ಕಥೆಗಳ ಪೈಕಿ ಅನನ್ಯ ಭಟ್ ಅನ್ನುವ ನಾಪತ್ತೆಯಾದ ವಿದ್ಯಾರ್ಥಿನಿಯ ಕಥೆ ಹಿಂಗಾಗಿದೆ ನೋಡಿ ಅಂದೆ. ಅವ್ರು ಹೇಳಿದ್ದಾರೆ, ನಮ್ಮ ಚಾನಲ್ನಲ್ಲಿ ಇನ್ನೂ ಅನನ್ಯ ಭಟ್ಗೆ ನ್ಯಾಯ ಸಿಗಬೇಕು, ಆಕೆ ಧರ್ಮಸ್ಥಳದಲ್ಲಿ ಭೀಕರವಾಗಿ ಕೊಲೆ ಆಗಿದ್ದಾಳೆ ಅಂತಲೇ ನಮ್ಮ ಚಾನಲ್ಗಳಲ್ಲಿ ಇನ್ನೂ ಓಡ್ತಾ ಇದೆಯಲ್ಲ ಕೇರಳದಲ್ಲಿ ಅಂದರು. ನಿಜ, ಅದು ಓಡ್ತಾ ಇದೆ. ಅವ್ರಿಗೇನು ದರ್ದಿದೆ ರೀ? ಇಲ್ಲಿ ಬಂದು ಯಾವುದೋ ಒಂದು ಕೇಸನ್ನು ಇಷ್ಟೆಲ್ಲ ಬೆನ್ನತ್ಕೊಂಡು ವರದಿ ಮಾಡುವ ದರ್ದೇನಿದೆ? ಇಲ್ಲಿಂದ ಏನು ಫೀಡ್ ಹೋಗುತ್ತೋ ಅಲ್ಲಿ ಅವರ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರ ಆಗುತ್ತಪ್ಪ. ಧರ್ಮಸ್ಥಳದಲ್ಲಿ ಭೀಕರವಾಗಿ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ 100 ಮಹಿಳೆಯರ ಪೈಕಿ ಅನನ್ಯ ಭಟ್ ಅನ್ನುವ ಒಬ್ಬ ಯುವತಿಯ ತಾಯಿ ನ್ಯಾಯ ಕೇಳಿಕೊಂಡು ಇನ್ನೂ ಓಡಾಡ್ತಾ ಇದ್ದಾರೆ ಅಂತಲೇ ಸುದ್ದಿಗಳ ಪ್ರಸಾರ ಆಗ್ತಾ ಇರುತ್ತಲ್ಲಿ. ಆಂಧ್ರದಲ್ಲಿ ಯಾರೋ ಯೂಟ್ಯೂಬರು ಯಾಕೆ ಆಂಧ್ರದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಧರ್ಮಸ್ಥಳದ ವಿಷಯ ಪ್ರಚಾರ ಮಾಡ್ತಾ ಇಲ್ಲ, ಅಲ್ಲಿ ಹೋದ ಮಹಿಳೆಯರು ಭೀಕರವಾಗಿ ಕೊಲೆ ಆಗ್ತಿದ್ದಾರೆ ಅಂತ ಆತ ಮಾತಾಡ್ದ. ಆಂಧ್ರದಲ್ಲಿ ಎಲ್ಲ ಚಾನಲ್ಗಳು ಶುರು ಮಾಡಿಕೊಂಡು ಧರ್ಮಸ್ಥಳದಲ್ಲಿ ಮಹಿಳೆಯರ ಕೊಲೆ, ಧರ್ಮಸ್ಥಳದಲ್ಲಿ ಮಹಿಳೆಯರ ಕೊಲೆ. ಜರ್ಮನಿಯಲ್ಲಿ ಏನು ಬರ್ತಾ ಇದೆ ಇದರ ಸುದ್ದಿ ಅಂತ ಕನ್ನಡಿಗ ಮಹಿಳೆಯೊಬ್ಬರು ಒಂದು ರೀಲ್ಸ್ ಮಾಡಿ ಹಾಕಿದ್ರು. ಮಾಸ್ ಮರ್ಡರ್ ಇನ್ ಅ ಹಿಂದೂ ಟೆಂಪಲ್ ಟೌನ್. ಜರ್ಮನಿಯ ಸುದ್ದಿವಾಹಿನಿಯಲ್ಲಿ ಬರ್ತಾ ಇರೋದು. ಪಾಕಿಸ್ತಾನದ ಒಬ್ಬ ಪ್ಯಾನಲಿಸ್ಟು ಇಂಡಿಯಾದ ನ್ಯಾಷನಲ್ ನ್ಯೂಸ್ ಚಾನಲ್ ಒಂದರಲ್ಲಿ ಬಂದು ಕೂತ್ಕೊಂಡು ಧರ್ಮಸ್ಥಳದಲ್ಲಿ ಆಗಿರುವ ಸರಣಿ ಹತ್ಯೆಗಳ ತನಿಖೆ ಎಲ್ಲಿಗೆ ಬಂತು ಅಂತ ಕೇಳ್ತಾನೆ. ಪಾಕಿಸ್ತಾನದ ಮಾಜಿ ಸೈನ್ಯಾಧಿಕಾರಿ. ನಡೀತಾ ಇರುತ್ತಷ್ಟೆ. ಈಗ ವಿಧಾನಮಂಡಲ ಅಧಿವೇಶನ ಮುಗಿಯೋ ತನಕ ತನಿಖೆಗೆ ಬ್ರೇಕ್ ಅಂತೆ. ಅದಾದ ಮೇಲೆ ಅನಾಮಿಕ ಮುಸುಕುಧಾರಿಯ ಮಂಪರು ಪರೀಕ್ಷೆ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ. ಕೋಟಾ ಶ್ರೀನಿವಾಸ ಪೂಜಾರಿ, ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ವಿದೇಶದಿಂದ ಫಂಡಿಂಗ್ ಆಗಿರುವ ಮಾಹಿತಿ ಇದೆ, ಇದರ ತನಿಖೆಯನ್ನು NIA ಇಡಿ ಕೊಡಿ ಅಂತ ಪತ್ರ ಬರೆದಿದ್ದಾರೆ. ಅವರು ಭರತ್ ಶೆಟ್ಟಿ ಅವರು, ಅರವಿಂದ್ ಬೆಲ್ಲದವರೆಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ ಬರೇ ದಕ್ಷಿಣ ಕನ್ನಡಕ್ಕೆ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ದೇಶ ವಿದೇಶದಲ್ಲೂ ಕೂಡ ಮಂಜುನಾಥನ ಭಕ್ತರಿದ್ದಾರೆ. ದೇವಸ್ಥಾನದ ಗೌರವಕ್ಕೆ ಧಕ್ಕೆ ಆಗಬಾರದು, ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ಆಗಬಾರದು ಎಂಬ ನೆಲೆಯಲ್ಲಿ ನಾನು ಕೇಂದ್ರ ಗೃಹ ಸಚಿವರಿಗೆ ಪತ್ರವೊಂದನ್ನು ಬರೆದು ಈ ದೇವಸ್ಥಾನದ ಪಾವಿತ್ರ್ಯವನ್ನು ಉಳಿಸುವುದಕ್ಕೋಸ್ಕರ ಮತ್ತು ಈ ದೇವಸ್ಥಾನದಲ್ಲಿ ಯೂಟ್ಯೂಬ್ಗಳ ಮೂಲಕ ಮಾಡುವಂಥ ಅಪಪ್ರಚಾರದ ಹಿಂದೆ ವಿದೇಶಿ ಹಣ ಹರಿದು ಬರ್ತಾ ಇದೆ ಅನ್ನುವಂಥ ಮಾಧ್ಯಮದ ವರದಿಗಳ ಹಿನ್ನೆಲೆಯಲ್ಲಿ ಇದನ್ನು ತನಿಖೆ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದೇನೆ. ನನ್ನ ಪತ್ರ ಯಾವುದೇ ವ್ಯಕ್ತಿಗತವಾದ ಟೀಕೆ ಟಿಪ್ಪಣಿಗಳನ್ನು ಹೊಂದಿಲ್ಲ. ಈ ಎಡಪಂಥೀಯರ ಗುಂಪೇನಿದೆ, ಇದ್ರ ಹಿಂದೆ ಯಾರು ಹಿಂದೆ ಮುಂದೆ ತಿರುಗಾಡ್ತಾ ಇದ್ದಾರೆ, ಅವರ ಇನ್ವೆಸ್ಟಿಗೇಷನ್ಸ್ ಮಾಡಿದರೆ ಕರೆಕ್ಟ್ ಗೊತ್ತಾಗ್ತದೆ. ಫಂಡಿಂಗ್ ಆಗಿದೆ ಅನ್ನೋದು ನಮ್ಮ ಗುಮಾನಿ. ಹೊರದೇಶದಿಂದ ಇಲ್ಲಿಗೆ ಬಂದಿದೆ, ಯಾವುದೇ ಪ್ರೂಫ್ ಇಲ್ಲದೆ, ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅಲ್ ಜಜೀರಾ ಅನ್ನುವಂಥ ಚಾನಲ್ ಯಾವಾಗ ನೋಡಿದ್ರು ಹಮಾಸು, ಪ್ಯಾಲೆಸ್ಟೈನು, ಇಸ್ರೇಲ್ ಅಂತ ಹಾಕುವಂಥ ಚಾನಲ್ನಲ್ಲಿ ಈ ವಿಷಯ ಬರ್ತದೆ.
ಪಾಕಿಸ್ತಾನಿ ಚಾನೆಲ್ಗಳಲ್ಲಿ ಚರ್ಚೆ ಆಗ್ತದಂತೆ, BBC ಯಲ್ಲಿ ಸಹ ಬರ್ತದೆ. ಫಂಡಿಂಗ್ ಎಲ್ಲ ಆಗ್ತದೆ ಅನ್ನೋದು ಬರ್ತಾ ಇದೆ. ಈಗ ಫಂಡಿಂಗ್ ಆಗಿದ್ದು ಹೌದಾದರೆ ಫಂಡಿಂಗ್ ಇದ್ದೇ ಇದೆ, ದೊಡ್ಡ ರೀತಿಯ ಫಂಡಿಂಗ್ ಇದರಿಂದ ಆಗಿದೆ. ಶಬರಿಮಲೆ ಹೆಸರನ್ನು ಹಾಳು ಮಾಡಲಿಕ್ಕೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಹ ಆಯಿತು. ಈಗ ಧರ್ಮಸ್ಥಳದ ಕೇಂದ್ರೀಕೃತವಾಗಿ ಈ ಒಂದು ಶ್ರದ್ಧಾ ಕೇಂದ್ರದ ಹೆಸರನ್ನು ಹಾಳು ಮಾಡುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಕೆಲವು ವಿಡಿಯೋಗಳನ್ನು ಮಾಡಿ ಅದನ್ನು ಹಾಕಿ ಅದರ ಮೂಲಕ ನಮ್ಮ ಹಿಂದೂ ಸಮಾಜದಲ್ಲಿ ಏನೋ ಒಂದು ಕಡೆ ಇನ್ಸ್ಟೆಬಿಲಿಟಿ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ, ಹಿಂದೂ ವಿಚಾರಗಳ ಮೇಲೆ, ಹಿಂದೂ ಸಂಸ್ಥೆಗಳನ್ನು ನಡೆಸ್ತಿರುವಂಥವ್ರ ಮೇಲೆ ಇವತ್ತು ಪ್ರಹಾರ ಮಾಡೋದ್ರ ಮೂಲಕ ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ವಿಚಾರ, ನಮ್ಮ ಸಂಸ್ಥೆಗಳು, ನಮ್ಮ ಸ್ಥಳಗಳನ್ನು ವೀಕ್ ಮಾಡುವಂಥ ಕೆಲಸ ಇವತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ನಡೀತದೆ. ಅದ್ರ ಬಗ್ಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರಕ್ಕೆ ಬರೆದಿದ್ದಾರೆ. ನಾನು ಕೂಡ ಒತ್ತಾಯ ಮಾಡ್ತೀನಿ, ಇದ್ರ ಸತ್ಯಾಸತ್ಯತೆ ಹೊರ ಬರೋಕೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು, ಎನ್ಕ್ವೈರಿ ಆಗ್ಬೇಕಂತ, ಸರಿಯಾದ ವಿಚಾರಣೆ ಆಗಬೇಕು. ತೇಪೆ ಹಚ್ಚುವಂಥ ಕೆಲಸ ಯಾರನ್ನ ಟಾರ್ಗೆಟ್ ಮಾಡಿ ಇವತ್ತೇನು ಮಾಡ್ತಿದ್ದಾರೆ ಆ ಕೆಲಸ ಆಗಬಾರ್ದು. ಅಂದರೆ ಈ ಸರ್ಕಾರ ಈ SIT ರಿಪೋರ್ಟು ಕೊಡೋದಿಲ್ಲ, ಇದನ್ನು ಮುಗಿಸೋದೂ ಇಲ್ಲ, ಇದನ್ನು ಹಿಂಗೆ ಕಂಟಿನ್ಯೂ ಮಾಡ್ಕೊತ ಇದ್ರ ಬಗ್ಗೆ ಒಂದು ಸಂಶಯ ಇಟ್ಟು ಹೋಗುವಂಥ ವಿಚಾರ ಅವ್ರದ್ದು ಇದ್ದಂಗೆ ಐತೆ. ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೆಸ್ತಾ ಕಾಡಿನೊಳಗೆ ಹಿಟಾಚಿ ತಗೊಂಡು ಹೋಗಿ ಗುಂಡಿಗಳನ್ನು ಅಗಿತಾ ಇದ್ದಾರೆ ಅನ್ನುವ ವಿಷಯ ಅರಣ್ಯ ಸಚಿವರಿಗೆ ಬಹುಶಃ ಇವತ್ತು ಗೊತ್ತಾಯಿತು ಅಂತ ಅನಿಸುತ್ತೆ. ಅವರು ಕಾಡಿನೊಳಗೆ ಶವ ಸಂಸ್ಕಾರ ಮಾಡುವುದಕ್ಕೂ ಅನುಮತಿ ಇಲ್ಲ, ಉತ್ಖನನ ಮಾಡುವುದಕ್ಕೂ ಅನುಮತಿ ಇಲ್ಲ, ಅದು ಹೆಂಗೆ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಂಡು ಹೇಳ್ತೀನಿ ಅಂತಂದರು ಈಶ್ವರ್ ಖಂಡ್ರೆ ಅವರು, ಅರಣ್ಯ ಖಾತೆ ಸಚಿವರು. ಶವ ಸಂಸ್ಕಾರ ನಡೆದಿದೆ ಅಂತ ಹೇಳಲಾಗ್ತಾ ಇರೋದು 30 ವರ್ಷಗಳ ಹಿಂದೆ, 20 ವರ್ಷದ ಹಿಂದೆ, 15 ವರ್ಷದ ಹಿಂದೆ. ಹೆಂಗೆ ಕೂತಿರೋದನ್ನ ಅವರ ಪ್ರಶ್ನೆ. ಕೂತಿರಬಹುದು, ಬಟ್ ಈಗ ಹೆಂಗೆ ಉತ್ಖನನ ಹೆಂಗೆ ಮಾಡ್ತಾರೆ ಪರ್ಮಿಷನ್ ಇಲ್ಲದೆ, ಅದನ್ನು ಹೆಂಗೆ ಮಾಡ್ತಿದ್ದಾರೆ ಅನ್ನೋದು ತಿಳ್ಕೊಂಡು ಹೇಳ್ತೀನಿ ಅಂದರು. ಅದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ, ಉತ್ಖನನ ಮಾಡಲಿಕ್ಕೂ ಅವಕಾಶ ಇಲ್ಲ. ಉತ್ಖನನ ಮಾಡಬೇಕು ಅಥವಾ ತನಿಖೆ ಮಾಡಬೇಕು ಅಂತೇಳಿದ್ರು ಅಲ್ಲಿರುವಂಥ ಉಪಾರಣ್ಯ ಸಂರಕ್ಷಣಾಧಿಕಾರಿಯ ಪರವಾನಗಿ ಪಡಿಬೇಕಾಗ್ತದೆ. ಒಂದು ವೇಳೆ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಜಮೀನಿನಲ್ಲಿ ಶವ ಸಂಸ್ಕಾರ ಮಾಡಿದರೆ ಅದರ ವರದಿ ತಗೊಳ್ತೀನಿ, ಕಾನೂನು ರೀತಿಯ ಅಂಥವ್ರ ಮೇಲೆ ಕ್ರಮ ಜರುಗಿಸ್ತೀವಿ. ಉತ್ಖನನ ಮಾಡುವಂಥದ್ದಿರ್ಬೋದು, ಮತ್ತೊಂದಿರ್ಬೋದು, ಸ್ಥಳೀಯರಿಗೆ, ನಮ್ಮ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ವರದಿ ಕೇಳ್ತೇನೆ. ಏನಾದರೂ ಅರಣ್ಯ ಇಲಾಖೆಯ ಕಾಯ್ದೆ ನಿಯಮಗಳು ಉಲ್ಲಂಘನೆ ಆದರೆ ತಾನೇ ಕಾನೂನು ರೀತಿಯ ಕ್ರಮ ಆಗ್ತದೆ. ಕೋರ್ಟ್ ಸೂಚನೆ ಕೊಡ್ತದೆ, ಆದರೂ ನಿಯಮ ಮಾತ್ರ ಫಾಲೋ ಮಾಡಲೇಬೇಕಾಗತ್ತೆ. ಕೋರ್ಟ್ ಸೂಚನೆ ಕೊಟ್ಟರು ಅನುಮತಿ ಪಡೆದೇ ಉತ್ಖನನ ಮಾಡುವಂಥದ್ದಿರ್ಬೋದು, ಪರಿಶೀಲನೆ ಮಾಡುವಂಥದ್ದಿರ್ಬೋದು, ಅವೆಲ್ಲವೂ ಮಾಡಬೇಕಾಗ್ತದೆ. ಅರಣ್ಯ ಕಾಯ್ದೆ ಪ್ರಕಾರ ಅರಣ್ಯೇತರ ಯಾವುದೇ ಕಾರ್ಯಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ತನಿಖಾ ತಂಡ ಇದೆ, ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇದು ಪೊಲೀಸರ ಜವಾಬ್ದಾರಿ ಇದೆ, ಅವರು ಆತನ ಮೇಲೆ ಕ್ರಮ ಜರುಗಿಸಬೇಕಾಗ್ತದೆ. ಮುಂದಿನ ಸುದ್ದಿಗೆ ಹೋಗೋಣ. ಓಟ್ ಚೋರಿ, ಮತಗಳ್ಳತನದ ಆರೋಪವನ್ನು ರಾಹುಲ್ ಗಾಂಧಿಯವರು, ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. BJPಯವರು ಎಲೆಕ್ಷನ್ ಕಮಿಷನ್ ಜೊತೆ ಕೈ ಜೋಡಿಸಿ ಚುನಾವಣೆ ಗೆಲ್ಲೋದಕ್ಕೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ. ಇದು ಆರೋಪ. ಈ ಆರೋಪ ಶುರುವಾಗಿದ್ದು ಮಹಾರಾಷ್ಟ್ರದಿಂದ. ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆ ಆಗುತ್ತೆ. ನಿರೀಕ್ಷೆಗಿಂತಲೂ, ಯಾರು ಊಹಿಸದ್ದಕ್ಕಿಂತಲೂ ದೊಡ್ಡ ಪ್ರಮಾಣದ ಗೆಲುವನ್ನು ಕಾಂಗ್ರೆಸ್ ಒಳಗೊಂಡಂಥ INDIA ಮೈತ್ರಿಕೂಟ ಪಡೆದು ಬಿಡ್ತು. ರಾಹುಲ್ ಗಾಂಧಿ ಅವರಿರುವಂಥ ಮೈತ್ರಿಕೂಟ ಲೋಕಸಭೆಯಲ್ಲಿ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ದೊಡ್ಡ ಗೆಲುವನ್ನು ಪಡೆದು ಬಿಡ್ತು. BJPಯ NDA ಮೈತ್ರಿಕೂಟ 17 ಸ್ಥಾನ ಗೆದ್ದರೆ ಇವರು 30 ಗೆದ್ದುಬಿಟ್ರು. ಮಹಾರಾಷ್ಟ್ರ ಈ ಸಲ ಮೋದಿ ಮೆಜಾರಿಟಿ ಪಡೀಲಿಲ್ಲ ಮಾತಾಡಿದ್ವಲ್ಲ, ದೊಡ್ಡ ಹೊಡೆತ ಕೊಟ್ಟಿದ್ದು ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ. ಮಹಾರಾಷ್ಟ್ರದಲ್ಲಿ 30 INDIA ಮೈತ್ರಿಕೂಟ ಪಡೆದುಬಿಡ್ತು. ಅದಾಗಿ 5 ತಿಂಗಳಿಗೆ ವಿಧಾನಸಭಾ ಚುನಾವಣೆ. BJPಯವರು ಕ್ಲೀನ್ ಸ್ವೀಪ್ ಮಾಡಿಬಿಟ್ರು. BJP ನೇತೃತ್ವದ NDA ಮೈತ್ರಿಕೂಟ ಕ್ಲೀನ್ ಸ್ವೀಪ್ ಮಾಡಿಬಿಡ್ತು. 235 ತಗೊಂಡ್ರು. INDIA ಮೈತ್ರಿಕೂಟ 50ಕ್ಕಿಳಿತು. ಲೋಕಸಭಾ ಚುನಾವಣೆಯಲ್ಲಿ 30 ಸ್ಥಾನಗಳನ್ನು ಪಡೆದಿದ್ದ ಮೈತ್ರಿಕೂಟ ವಿಧಾನಸಭೆ 50ಕ್ಕೆ ಬಂದುಬಿಡ್ತು. ಇದಾದ ನಂತರ
ಗೋಲ್ಮಾಲ್ ಆಗಿದೆ ಅನ್ನುವ ಆರೋಪ ಬಂದದ್ದು. ಈ ಆರೋಪಕ್ಕೆ ಮೂಲ ಆಧಾರ ಏನಿತ್ತು, ಬೇಸ್ ಏನಿತ್ತು? ಮಹದೇವಪುರದಲ್ಲಿ ಅಲಿಗೇಷನ್ ಮಾಡುವಾಗ ರಾಹುಲ್ ಗಾಂಧಿ ಅವರು ಹೇಳಿದರು, ನಮ್ಮ ಟೀಮ್ 6 ತಿಂಗಳು ರಿಸರ್ಚ್ ನಡೆಸಿದೆ ಅಂತ. ಮಹಾರಾಷ್ಟ್ರದ ವಿಷಯದಲ್ಲಿ CSDS ಅನ್ನುವ ಒಂದು ಖಾಸಗಿ ಸಂಸ್ಥೆ ಎಲೆಕ್ಷನ್ ಅನಾಲಿಸಿಸ್ ಮಾಡ್ತಾರೆ, ಅವರು ಸರ್ವೆಗಳನ್ನು ಮಾಡ್ತಾರೆ. ಆ ಖಾಸಗಿ ಸಂಸ್ಥೆ ಈ ಆರೋಪ ಮಾಡ್ತು. ಅವ್ರು ಹೇಳಿದ್ರು 47 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ತಿಂಗಳಲ್ಲಿ 50,000ಕ್ಕಿಂತ ಹೆಚ್ಚು ಮತದಾರರು ಸೇರ್ಕೊಂಡ್ರು. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 50,000 ವೋಟರ್ಸ್ ಆ್ಯಡ್ ಆದರು. ಆ 47ಕ್ಕೆ 47 ಕ್ಷೇತ್ರಗಳನ್ನು BJP ಮತ್ತು BJPಯ ಮಿತ್ರ ಪಕ್ಷಗಳು ಗೆದ್ದುಕೊಂಡ್ವು. ಇಂಥ ಕಾರಣಕ್ಕಾಗಿ, ಈ ಗೋಲ್ಮಾಲ್ ನಡೆದಿರುವ ಕಾರಣಕ್ಕಾಗಿ BJP ಮತ್ತು ಮಿತ್ರಕೂಟಗಳ ಗೆದ್ದುವು ಅಂತ CSDS ಸಂಸ್ಥೆ ಹೇಳ್ತಾವಾಗ, CSDSನವರೇ ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು ಮನಸೋ ಇಚ್ಛೆ ಆರೋಪಗಳನ್ನು ಮಾಡಿದ್ರು. ಮತಗಳ್ಳತನ ಆಯಿತು ಅಂತ. ಇವತ್ತು ನೋಡಿದ್ರೆ CSDSನವರು ವಿ ಆರ್ ಸಾರಿ, ಸ್ವಲ್ಪ ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನಂಬರ್ಸ್ ನಾವು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡ್ವಿ ಅಂತೇಳಿ ಹಿಂದೆ ಆರೋಪ ಮಾಡಿದ್ದ ಎಲ್ಲ ಟ್ವೀಟ್ಗಳನ್ನ ಡಿಲೀಟ್ ಮಾಡಿಬಿಟ್ರು. ಡಿಲೀಟು, ವಿ ಆರ್ ಸಾರಿ, ನಮ್ಮ ಟೀಮ್ನವ್ರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ರು ಅಂತ. ಇಷ್ಟೇ ಇರೋದು ಅದರಲ್ಲಿ. ನೋಡಿ, ಹಳೆ ಟ್ವೀಟು ಇಲ್ಲಿದೆ, ನಾವು ಡಿಲೀಟಿಗೆಲ್ಲ. ಇವತ್ತು ಸಾರಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಅಂತ. ಐ ಸಿನ್ಸಿಯರ್ಲಿ ಓದ್ಬಿಡ್ತೀನಿ ಇದನ್ನು ಕನ್ನಡದಲ್ಲಿ. ಮಹಾರಾಷ್ಟ್ರಕ್ಕೆ ಸಂಬಂಧಿಸಿದ ಟ್ವೀಟ್ಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ. ಈ ವಿಷಯವಾಗಿ ನಾನು ಪ್ರಾಮಾಣಿಕವಾಗಿ ಕ್ಷಮೆ ಯಾಚಿಸುತ್ತೇನೆ. ಲೋಕಸಭಾ ವಿಧಾನಸಭಾ ಚುನಾವಣೆ ಡೇಟಾ ಹೋಲಿಸುವಾಗ ತಪ್ಪಾಗಿದೆ. ನಮ್ಮ ದತ್ತಾಂಶದ ತಂಡ ಡೇಟಾನ ತಪ್ಪಾಗಿ ವಿಶ್ಲೇಷಣೆ ಮಾಡಿದೆ. ನಾವು ಮಾಡಿದ ಎಲ್ಲ ಟ್ವೀಟ್ಗಳನ್ನು ಡಿಲೀಟ್ ಮಾಡಿದ್ದೇವೆ. ಯಾವುದೇ ರೀತಿಯ ತಪ್ಪು ಮಾಹಿತಿ ಹರಡುವ ಉದ್ದೇಶ ನನಗೆ ಇರಲಿಲ್ಲ ಅಂತ ಸಂಜಯ್ ಕುಮಾರ್, CSDSನ ಡೈರೆಕ್ಟರು, ಈ ಟ್ವೀಟ್ ಮಾಡಿ ಹಳೆದೆಲ್ಲ ಡಿಲೀಟು. ಓಟು ಕಳ್ಳತನದ ಆರೋಪ ಮಾಡಿದ್ದ ಸಂಜಯ್ ಕುಮಾರ್ ಕ್ಷಮೆ ಕೋರಿದ್ರು. ಇವರು ಕೊಟ್ಟ ಅಂಕಿ ಅಂಶಗಳ ಆಧಾರದ ಮೇಲೆ ಕಾಂಗ್ರೆಸ್ನವರು ಆರೋಪ ಮಾಡಿದ್ರಲ್ಲ, ಅವ್ರು ಕ್ಷಮೆ ಕೋರ್ತಾರ ಅಂತ BJP ಅವರ ಪ್ರಶ್ನೆ. ಈಗ ಅವ್ರು ಕ್ಷಮೆ ಕೋರ್ತಾರ? ನನಗೆ ಆಶ್ಚರ್ಯ. ಬೇಸಿಕ್ ಮ್ಯಾಥ್ಸ್ ಇದರಲ್ಲಿ ಹೆಂಗೆ ಎಡವಟ್ಟಾಗಕ್ಕೆ ಸಾಧ್ಯ ಅಂತ. ಈಗ ಕೆಲವು ವಿಧಾನಸಭಾ ಕ್ಷೇತ್ರಗಳ ಪಟ್ಟಿ ಇದೆಯಪ್ಪ. 5 ತಿಂಗಳ ಅಂತರದಲ್ಲಿ ಮೊದಲು ಲೋಕಸಭಾ ಚುನಾವಣೆ ಆಯಿತು, ಆಮೇಲೆ ವಿಧಾನಸಭಾ ಚುನಾವಣೆ ಆಗಿದೆ. ಲೋಕಸಭಾ ಚುನಾವಣೆಗೆ ಎಷ್ಟು ಮತದಾರರಿದ್ದರು ಅನ್ನೋ ಸಂಖ್ಯೆ ಸಿಗುತ್ತೆ, ವಿಧಾನಸಭಾ ಚುನಾವಣೆಗೆ ಎಷ್ಟು ಮತದಾರರಿದ್ದರು ಅನ್ನೋ ಸಂಖ್ಯೆ ಸಿಗುತ್ತೆ. ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಆಗಿದಾರಲ್ಲ, ಬಹುತೇಕ ಜಾಸ್ತಿನೇ ಆಗಿರುತ್ತೆ. ವಿಧಾನಸಭಾ ಚುನಾವಣೆಯ ಮತದಾರರ ಸಂಖ್ಯೆಯನ್ನು ಲೋಕಸಭಾ ಚುನಾವಣೆಯ ಮತದಾರರ ಸಂಖ್ಯೆಯಿಂದ ಮೈನಸ್ ಮಾಡಿಬಿಟ್ರೆ, ಕಳೆದುಬಿಟ್ರೆ ಆ್ಯಡ್ ಆಗಿರೋ ಮತದಾರರ ಸಂಖ್ಯೆ ಸಿಕ್ತು. ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಮತದಾರರು ಇಷ್ಟು ಸಂಖ್ಯೆಯಲ್ಲಿ ಆ್ಯಡ್ ಆಗಿದ್ದಾರೆ, 100ಕ್ಕೆ ಎಷ್ಟು ಜಾಸ್ತಿ ಆದರು ಅಂತ ಸಿಂಪಲ್ ಕ್ಯಾಲ್ಕ್ಯುಲೇಷನ್ ಮಾಡಿಬಿಟ್ರೆ ಎಷ್ಟು % ಜಾಸ್ತಿ ಆಯಿತು ಅಂತಲೂ ಸಿಕ್ಕಿಬಿಡುತ್ತೆ. ಸಿಂಪಲ್ ಲೆಕ್ಕಾಚಾರ ಇದು. 10th ಸ್ಟ್ಯಾಂಡರ್ಡ್ ಮ್ಯಾಥ್ಸು. ನಾವು ಒಂದು ಸ್ವಲ್ಪ ವೀಕ್ ಇದ್ದವರು, ನಮಗೆ PUC ಸೆಕೆಂಡ್ ಇಯರ್ ಮ್ಯಾಥ್ಸು. ಅದನ್ನು CSDSನವ್ರೇನು, ಉದಾಹರಣೆಗೆ ನೋಡಿ, ಇಲ್ಲಿ ನಾಸಿಕ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರ, ಫುಲ್ ಡಿಟೇಲಾಗಿ ನಂಬರ್ಸ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಟೈಮ್ ತುಂಬ ಹೋಗ್ಬಿಡುತ್ತೆ. 4,56,000 ಲೋಕಸಭೆಯಲ್ಲಿದ್ದರು, 483 ವಿಧಾನಸಭೆಗೆ ಆಗಿದ್ದಾರೆ ಟೋಟಲ್ಲು. ಜಾಸ್ತಿ ಎಷ್ಟಾದಂಗಾಯಿತು? 27,400. ಪರ್ಸೆಂಟೇಜ್ ಎಷ್ಟಾಯಿತು? 6% ಹೆಚ್ಚುವರಿ ಮತದಾರರು ಸೇರ್ಕೊಂಡಿದ್ದಾರೆ. ಅಲ್ಲಿ CSDSನವ್ರು 47% ಜಾಸ್ತಿ ಆಗಿದ್ದಾರೆ ಅಂತ ಕೊಟ್ಟುಬಿಟ್ಟಿದ್ರು. 47.38% ಮತದಾರರ ಸಂಖ್ಯೆ ನಾಸಿಕ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿಯಾಗಿದೆ. CSDSನವರೇ ಹಿಂಗೆ ಹೇಳಿದ್ರು. ಎಲೆಕ್ಷನ್ ಎಕ್ಸ್ಪರ್ಟ್ಗಳು, ಸೆಫಾಲಜಿಸ್ಟ್ಗಳು, ಸರ್ವೆ ಎಕ್ಸ್ಪರ್ಟ್ಗಳು ದಿನ ಬೆಳಗಾದರೆ ನಂಬರ್ಸು ಅಂತ ಕೂತ್ಕೊಂಡಿರೋರೇ ಹಿಂಗೆ 47.38% ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದಮೇಲೆ ರಾಹುಲ್ ಗಾಂಧಿಯವರು ಅದು ಕರೆಕ್ಟೇ ಇರಬೇಕು ಅಂತ ಹೇಳ್ತಾ ಬಂದುಬಿಟ್ರು. ಮತಗಳ್ಳತನ ಅಂತ ಹೇಳ್ಬಿಟ್ರು. ಈಗ CSDSನವರು ವಿ ಆರ್ ಸಾರಿ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ ಅಂತೇಳಿ ಹೋಗ್ಬಿಟ್ರು ಹಿಂದೆ. ಮುಂದೇನು ನೋಡಿ, ಹಿಂಗನಾ ವಿಧಾನಸಭಾ ಕ್ಷೇತ್ರ 43.08% ಮತದಾರರು ಜಾಸ್ತಿ ಆದರು 5 ತಿಂಗಳಲ್ಲಿ ಅಂತ CSDSನವ್ರು ಹೇಳಿದರು. ಲೆಕ್ಕ ಹಾಕಿದ್ರೆ 6.1% ಜಾಸ್ತಿ ಆಗಿರೋದಲ್ಲಿ 6.1%. CSDSನವ್ರು ಸಾರಿ ಕನ್ಫ್ಯೂಸ್ ಆಗಿತ್ತು ಅಂದ್ಬಿಟ್ರು. ಮುಂದೆ ಇದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ.
CSDSನವ್ರು ಹೇಳಿದ್ದು 47 ಕ್ಷೇತ್ರಗಳಲ್ಲಿ 50,000ಕ್ಕಿಂತ ಹೆಚ್ಚು ಮತದಾರರು ಆ್ಯಡ್ ಆಗಿದ್ದಾರೆ ಅಂತ. ಒಂದೊಂದು ಕ್ಷೇತ್ರದಲ್ಲಿ 50,000ಕ್ಕಿಂತ ಹೆಚ್ಚು ಆ್ಯಡ್ ಆಗಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ನಂಬರ್ಸ್ ಕೊಡ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿದ್ದಾರೆ. 6 ಕ್ಷೇತ್ರಗಳಲ್ಲಿ 40,80,000 ಮತದಾರರು ಆ್ಯಡ್ ಆಗಿರೋದು ವಿಧಾನಸಭೆಯಿಂದ ಲೋಕಸಭೆಯಿಂದ ವಿಧಾನಸಭೆಗೆ 40,80,000 ವೋಟರ್ಸ್ ಅಡಿಷನಲ್ ಆಗಿ ಸೇರ್ಕೊಂಡಿದ್ದಾರೆ. ಈ 40,80,000ದಲ್ಲಿ 8,70,000 ಮತದಾರರು ಫಸ್ಟ್ ಟೈಮ್ ವೋಟರ್ಸು. ಅವಾಗ 18 ತುಂಬಿತು ಅಂತ ವೋಟರ್ ಲಿಸ್ಟಿಗೆ ಆ್ಯಡ್ ಆದಂಥವ್ರು 8,70,000. 9,70,00,000 ಮಹಾರಾಷ್ಟ್ರದ ಟೋಟಲ್ ಮತದಾರರ ಸಂಖ್ಯೆ. 6,40,00,000 ವೋಟು ಚಲಾವಣೆ ಆಗಿದ್ದಾವೆ. ರಾಹುಲ್ ಗಾಂಧಿ ಇನ್ನೊಂದು ಆರೋಪ ಮಾಡಿದರು, ಟೋಟಲ್ ನಂಬರ್ ಆಫ್ ವೋಟರ್ಸ್ ಎಷ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಲ್ಲಿ ಅಂತ, ಅದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿದೆ ಅಂತ. ಬಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ 9,70,00,000 ಮತದಾರರ ಪೈಕಿ 6,40,00,000 ಮತದಾರರು ವೋಟ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಎಷ್ಟು ಮತದಾರರು ಅಡಿಷನಲ್ ಆಗಿ ಆ್ಯಡ್ ಆದರು ಅನ್ನೋ ವಿಷಯದಲ್ಲಿ ಅನೇಕ ಕಡೆಗಳಲ್ಲಿ ಅನೇಕ ಹೇಳಿಕೆಗಳನ್ನು ಕೊಟ್ಟರು. ಫೆಬ್ರವರಿ 3ನೇ ತಾರೀಕು ಹೇಳ್ತಾರೆ 70 ಲಕ್ಷ ಅಡಿಷನಲ್ ಜಾಯ್ನ್ ಆಗಿದ್ದಾರೆ ಅಂತ. 4 ದಿನಗಳ ನಂತರ ಫೆಬ್ರವರಿ 7ನೇ ತಾರೀಕು 39 ಲಕ್ಷ ಅಡಿಷನಲ್ ಜಾಯ್ನ್ ಆಗಿದ್ದಾರೆ ಅಂದರು. ಫೆಬ್ರವರಿ 17ನೇ ತಾರೀಕು 10 ದಿನಗಳ ನಂತರ 40 ಲಕ್ಷ ಅಡಿಷನಲ್ ಮತದಾರರು ಸೇರ್ಕೊಂಡಿದ್ದಾರೆ ಮತದಾರರ ಪಟ್ಟಿಗೆ ಅಂದರು. ಆಗಸ್ಟ್ 8ನೇ ತಾರೀಕು 1 ಕೋಟಿ ಅಡಿಷನಲ್ ಮತದಾರರು ಸೇರ್ಕೊಂಡಿದ್ದಾರೆ ಅಂದರು. ಆಗಸ್ಟ್ 17ನೇ ತಾರೀಕು ಮತ್ತೆ 1 ಕೋಟಿ ಮತದಾರರು ಮಹಾರಾಷ್ಟ್ರದಲ್ಲಿ ಅಡಿಷನಲ್ ಆಗಿ ಮತದಾರರ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಅಂದರು. ಸೇರ್ಕೊಂಡಿರೋದೆಷ್ಟು? 40,80,000. ಫೆಬ್ರವರಿ 17ರ ಹೇಳಿಕೆ ಸತ್ಯಕ್ಕೆ ಹೆಚ್ಚು ಹತ್ತಿರವಾಗಿತ್ತು. ಫೆಬ್ರವರಿ 17ರದ್ದು. ಈಗ ಪ್ರಹ್ಲಾದ ಜೋಶಿ ಕೇಂದ್ರ ಸಚಿವರ ಟ್ವೀಟ್ ಇದು. ಮತಗಳ್ಳತನದ ಅಭಿಯಾನ ಕಾಂಗ್ರೆಸ್ ನಾಯಕರ ಒಂದು ನಾಟಕ. CSDSನ ತಪ್ಪಾದ ಡೇಟಾ ಮುಂದಿಟ್ಟು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಚುನಾವಣಾ ಆಯೋಗದ ಮೇಲೆ ಆಧಾರರಹಿತವಾಗಿ ಆರೋಪ ಮಾಡಿದ್ರು. ಮತಗಳ್ಳತನದ ನೆಪದಲ್ಲಿ ಕಾಂಗ್ರೆಸ್ ಪ್ರಚಾರ ಪಡೆಯೋದಕ್ಕೆ ನೋಡ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಟ್ವೀಟ್ ಇದು. ಅಮಿತ್ ಮಾಳವೀಯ ಹೇಳ್ತಾರೆ, ರಾಹುಲ್ ಗಾಂಧಿ ದೇಶಾದ್ಯಂತ ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ತಾವು ನಂಬಿಕೊಂಡಿದ್ದ ಸಂಸ್ಥೆಯ ಅಂಕಿಅಂಶಗಳು ಈಗ ತಪ್ಪಾಗಿದ್ದಾವೆ. ಚುನಾವಣಾ ಆಯೋಗವನ್ನು ನಿರ್ಲಜ್ಜರಾಗಿ ಗುರಿ ಮಾಡಿದರು. ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹುನ್ನಾರ ಬಯಲಾಗಿದೆ ಟ್ವೀಟ್ ಮಾಡಿದ್ದಾರೆ. ಮುಂದಿನ ಸುದ್ದಿ ಕ್ವಿಕ್ಕಾಗಿ ಲೋಕಸಭಾ ಅಧಿವೇಶನದಲ್ಲಿ ಮಂಡನೆಯಾದಂಥ ಒಂದು ಮಸೂದೆಗೆ ಸಂಬಂಧಪಟ್ಟಂಥದ್ದು. ಹೊಸ ಕಾನೂನನ್ನು ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿದೆ. ಪ್ರಧಾನಮಂತ್ರಿಯೇ ಆಗಿರಲಿ, ಮುಖ್ಯಮಂತ್ರಿಯೇ ಆಗಿರಲಿ, ಯಾವ ರಾಜ್ಯದ ಮುಖ್ಯಮಂತ್ರಿಯೇ ಆಗಿರಲಿ, ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದರೆ 30 ದಿನಗಳಲ್ಲಿ ಆತ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾನೆ. ಪ್ರಧಾನಮಂತ್ರಿ ಅರೆಸ್ಟ್ ಆದರೆ ಪ್ರಧಾನಮಂತ್ರಿ ಸ್ಥಾನವನ್ನು ಕಳ್ಕೊತಾರೆ ಅಂತ. ಸಚಿವರಾಗಿದ್ದರೆ ಸಚಿವರು ಕೂಡ ಸಚಿವಗಿರಿಯನ್ನು ಕಳ್ಕೊತಾರೆ. ಈ ಹೊಸ ಕಾನೂನನ್ನು ತರೋದಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ. ವಿಪಕ್ಷಗಳ ಜೋರು ವಿರೋಧ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನು, ನಾವು ಅಧಿಕಾರದಲ್ಲಿರುವ ರಾಜ್ಯದ ಮುಖ್ಯಮಂತ್ರಿಗಳು ಸಚಿವರನ್ನು ಏನೇನೋ ಕೇಸಾಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಅವರು ಸ್ಥಾನ ಕಳೆದುಕೊಳ್ಳುವಂತೆ ಮಾಡ್ತೀರಿ ಅಂತ. ಈ ಕಾನೂನು ಪಾಸಾಗಿ ಜಾರಿಯಲ್ಲಿದ್ದಿದ್ರೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋದಕ್ಕೆ ಆಗ್ತಿರಲಿಲ್ಲ. ಬೇಸಿಕ್ ಪಾಯಿಂಟ್ ಇಷ್ಟೇ, ನಮ್ಮನ್ನು ಗುರಿಯಾಗಿಸಿಕೊಳ್ಳೋದಕ್ಕೆ ಮಾಡ್ತಾ ಇದ್ದೀರಿ ಅಂತ. ಜೋರು ಗಲಾಟೆ ಆಯ್ತು ಇವತ್ತು. ಇವ್ರು ಕೇಳ್ತಾರೆ, ನಮ್ಮ ಕಾಂಗ್ರೆಸ್ಸಿನ ವೇಣುಗೋಪಾಲ್, KC ವೇಣುಗೋಪಾಲ್ ಅವರು ಕೇಳಿದ್ರು, ಅಮಿತ್ ಶಾ ಅವರೇ, ನೀವು ಗುಜರಾತ್ನ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಆಯಿತು, ಈ ಕಾನೂನು ಏನಾದ್ರು ಇದ್ದಿದ್ರೆ ನೀವು ಅಧಿಕಾರ ಕಳ್ಕೊಂಡ್ಬಿಡ್ತಿದ್ರಿ ಅಂತ. ಅದಕ್ಕೆ ಅಮಿತ್ ಶಾ ಹೇಳಿದರು, ನಾನು ನಿರ್ಲಜ್ಜನಾಗಿ ಅಧಿಕಾರದಲ್ಲಿರುವಂಥವನಲ್ಲ, ನನ್ನ ಮೇಲೆ ಕೇಸ್ ಆದ ತಕ್ಷಣ ನಾನು ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ, ನಿರಪರಾಧಿ ಆದಮೇಲೆ ಮತ್ತೆ ಬಂದು ಅಧಿಕಾರ ವಹಿಸ್ಕೊಂಡಿದ್ದೀನಿ, ನಾನು ಅಧಿಕಾರದಲ್ಲಿ ಇದ್ಕೊಂಡು ಆರೋಪಿ ಆಗಿರಲಿಲ್ಲ ಅಂದರು. ಕೇಳಿಸ್ಕೊಳ್ಳಿ ಇವತ್ತು ಸಂಸತ್ನಲ್ಲಾದಂಥ ಗಲಾಟೆ. Can I ask a question to the Honorable Home Minister? When he was the Home Minister of Gujarat, he had been arrested, sir. Whether he took the morality of that point of time? मुझे सुनो जरा, मुझे सुनो ना, पहले बैठ जाओ. माननीय अध्यक्ष जी, मैं रिकॉर्ड क्लियर करना चाहता हूं. मुझ पर झूठे आरोप लगाए तब अरेस्ट होने के पहले मैंने नैतिकता के मूल्यों का हवाला देकर इस्तीफा भी दिया. और जब तक मैं कोर्ट से निर्देश नहीं हुआ, कोई संविधान पद मैंने स्वीकार नहीं किया. ये क्या सिखाते हैं नैतिकता में? मैं तो इस्तीफा देकर गया था.
of the new bill that the BJP is proposing. We are going back to medieval times when the king could just remove anybody at will. There's no concept of what an elected person is. He doesn't like your face, so he tells ED, put a case, and then democratically elected person is wiped out within 30 days. This is new. Of the new bill that the BJP is proposing, we are going back to medieval times when the king could just remove anybody at will. There's no concept of what an elected person is. He doesn't like your face, so he tells ED, put a case, and then democratically elected person is wiped out within 30 days. This is new. Of the new. Sir, it gives executive agencies a free run to become judge and jury executioner based on flimsy allegations, suspicions, sir. Sir, only when an offence is proved beyond reasonable doubt. Now, this bill clearly violates 74(1). Sir, this is the 1933 Gestapo when Gestapo was found in Germany. This government is hell-bent on creating a police state. This will be a death knell and leash an elected government, sir. Indian constitution is being amended to turn this country into a police. ಯಾವುದೋ ಆರೋಪ ಬಂತು, ಅರೆಸ್ಟ್ ಆಗಿ 30 ದಿವಸ ಜೈಲಿನಲ್ಲಿದ್ದಾರೆ ಅಂದರೆ ಅಧಿಕಾರ ಕಳ್ಕೊಂಬಿಡ್ಬೇಕಾ? ಪ್ರಶ್ನೆ ಇದು. ಅಧಿಕಾರ ಕಳ್ಕೊಂಬಿಡ್ಬೇಕಾ? ಅದೆಂಗ್ರಿ ಆಗುತ್ತೆ ಅಂತ ನಾನು ಕೇಳೋದು. ಯಾವುದೋ ಅಧಿಕಾರಿ ಟ್ರ್ಯಾಪ್ ಆಗಿ ಜೈಲಿನಲ್ಲಿದ್ದರೆ ಸಸ್ಪೆಂಡ್ ಆಗಿಬಿಡ್ತಾನೆ ಆಟೋಮೆಟಿಕಲಿ? ಅದೆಂಗದು? ಅಧಿಕಾರಿಗಳಿಗೆ ಬೇರೆ ನ್ಯಾಯ, ರಾಜಕಾರಣಿಗಳಿಗೆ ಬೇರೆ ನ್ಯಾಯವ? ಅಧಿಕಾರಿಗಳಿಗೂ ಒಂದು ಪ್ರೊಟೆಕ್ಷನ್ ಕೊಡಿ ಅಂತ ಅಷ್ಟೇ. ಇದರೊಂದಿಗೆ ಇವತ್ತನೇ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.